ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತು ವಿಶೇಷ ಕತೆ, ಗ್ರಾಮ ಪಂಚಾಯತಿ ಕತೆ ಗಣೇಶನ ಜೊತೆ. ನಿಮ್ಮ ಗ್ರಾಮ ಪಂಚಾಯಿತಿಯ ಕತೆ ಗಣೇಶನ ಜೊತೆ. ಕತೆ 19. ಇಲ್ಲಿವರೆಗೂ 18 ಗ್ರಾಮ ಪಂಚಾಯತಿ ಕತೆಗಳನ್ನು ಅಧ್ಯಕ್ಷರ ಕೇಳ್ತಾ ಬಂದಿದ್ದೀವಿ. ಇವತ್ತು ಅಧ್ಯಕ್ಷರ ಬದಲಿಗೆ ಉಪಾಧ್ಯಕ್ಷರಾಗಿದ್ದಂಥವರು, ಜೊತೆಗೆ ಮೆಂಬರ್ ಆಗಿದ್ದಂಥವರು, ಗ್ರಾಮ ಪಂಚಾಯತಿ ಬಗ್ಗೆ ಒಂದಷ್ಟು ಅರಿವು ಇರ್ತಕ್ಕಂಥವ್ರು. ನಾವೀಗ ಈ ಲೈವ್ ಮಾಡ್ತಾ ಇದ್ವಿ. ನೀವೇನು ಮಾಡಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಕೂಡ ಬೇರೆಯವ್ರು, ನೀವು ನೋಡ್ತೀರಿ, ಬೇರೆಯವರು ಒಂದಷ್ಟು ನೋಡಲಿ ನಿಮ್ಮ ಗ್ರಾಮ ಪಂಚಾಯತಿ ಕತೆ. 22 ದೇಶ ನೋಡ್ತಾ ಇರೋದ್ರಿಂದ ಯಾರು ಎಲ್ಲಿ ನೋಡ್ತಾರೆ ಅಂತ ಹೇಳಂಗಿಲ್ಲ. ಹಾಗಾಗಿ ಈ ಒಂದು ಗ್ರಾಮ ಪಂಚಾಯತಿಯ ಕತೆ 19. ಗ್ರಾಮ ಪಂಚಾಯತಿ ಸರಿ ಇಲ್ಲ, ಅಥವಾ ಅಧ್ಯಕ್ಷರು ಸರಿ ಇಲ್ಲ, ಮೆಂಬರು, ಉಪಾಧ್ಯಕ್ಷರು ಹಿಂಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ಗ್ರಾಮ ಪಂಚಾಯತಿಲಿ ಭಾಳ ಭ್ರಷ್ಟಾಚಾರ ನಡೀತದೆ ಅಂತಾರೆ. ದೇಶ ಉದ್ಧಾರ ಆಗಬೇಕಾದ್ರೆ ಗ್ರಾಮ ಪಂಚಾಯತಿ ಉದ್ಧಾರ ಆಗಬೇಕು ಅಂತ. ಗ್ರಾಮ ಪಂಚಾಯತಿ ಉದ್ಧಾರ ಆಗ್ತಾ ಇರೋದು ಎಲ್ಲೂ ಕಾಣ್ತಾ ಇಲ್ಲ. ಗ್ರಾಮ ಪಂಚಾಯತಿಲಿ ಏನಾಗುತ್ತೆ ಅಂದರೆ, ಗೆದ್ದ ಮೇಲೆ ಸೋತವರು, ಓಟ್ ಹಾಕಿದವರು, ಓಟ್ ಹಾಕದೇ ಇದ್ದವರು, 2 ಜನ ಇವ್ರಿಗೆ ದಿನ ಸಿಕ್ಕಕ್ಕೆ ಶುರು ಆಗ್ತಾರೆ. MLA MP ಆದ್ರೆ ಬೇರೆ ವಿಚಾರ. ಹಾಗಾಗಿ ಇವತ್ತು ಗ್ರಾಮ ಪಂಚಾಯತಿಲಿ ಗೆದ್ದಂಥ ಜನಪ್ರತಿನಿಧಿ ಆದಂಥವ್ರು ನಮ್ಮ ಜೊತೆ ಇದ್ದಾರೆ. ನೋಡಿ, ಅವ್ರನ್ನೇ ಪರಿಚಯ ಮಾಡ್ಕೊಂಡು. ನಮಸ್ಕಾರ ಸರ್. ನಮಸ್ಕಾರ ಗಣೇಶನ, ಹಾಗೂ ಎಲ್ಲ ಅವಿನ್ ಟಿವಿಯ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಓಕೆ, ಎಲ್ಲ ವೀಕ್ಷಕರುಗಳೇ, ನಿಮಗೂ ಅವಿನ್ ಟಿವಿ ಕಡೆಯಿಂದನೂ ಕೂಡ ನಮಸ್ಕಾರ. ಸರ್, ತಮ್ಮ ಪೂರ್ಣ ಹೆಸರು? ಸುಬ್ರಹ್ಮಣ್ಯ ಸ್ವಾಮಿ TM. TM ಅಂದ್ರೆ ಏನು ಸರ್? ತ್ರಿಪುರ ಮಂಜುನಾಥ್ ಗೌಡ. ಮಂಜುನಾಥ್ ಗೌಡ. ತಂದೆ ಹೆಸರು? ಮಂಜುನಾಥ್ ಗೌಡ. ತಾಯಿ? ಭಾಗೀರಥಮ್ಮ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ನಾವು 2 ಮಕ್ಕಳು. ಇನ್ನೊಬ್ರು? ನಮ್ಮ ಅಣ್ಣ. ಅವ್ರು ಏನು ಮಾಡ್ತಾರೆ? ಅವರು ವ್ಯವಸಾಯ, ಮನೇಲಿ ಕೃಷಿ ಮಾಡ್ತಾರೆ. ಊರಲ್ಲೇ ಇದ್ದಾರೆ. ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿಂದ ಶುರು ಆಯಿತು? ತ್ರಿಪುರ ಸರ್ಕಾರಿ ಶಾಲೆಯಿಂದನೇ ಶುರುವಾಯಿತು. ನಂತರ ಹೈಸ್ಕೂಲ್ ಮೂಡಿಗೆರೆ ಜೂನಿಯರ್ ಕಾಲೇಜಲ್ಲಿ, ನಂತರ PUC ಬಣ್ಕಲ್ ಕಾಲೇಜಲ್ಲಿ, ಡಿಗ್ರಿನ ಮೂಡಿಗೆರೆ DSPG ಕಾಲೇಜಲ್ಲೇ ಮಾಡಿ. ಈಗ ಒಂದು ಮೂಲತಃ ಕೃಷಿಕರು, ನೀವು ಕೃಷಿನೇ ಅವಲಂಬಿಸಿ ಬದುಕ್ತಾ ಇದ್ದಂಥವ್ರು. ಯಾಕೆ ಸರ್ ಈ ಗ್ರಾಮ ಪಂಚಾಯತಿಗೆ ಅಥವಾ ರಾಜಕಾರಣಕ್ಕೆ ಬರೋಣ ಅಂತ ಅನಿಸ್ತು? ಮೂಲತಃ ನಾವು ಕೃಷಿಕರೇ ಆದ್ರೂ ಸಮಾಜ ಮುಖಿ ಕೆಲಸಗಳಲ್ಲಿ ನಿರಂತರವಾಗಿ ತೊಡ್ಕೊಳ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ರಾಜಕಾರಣ ಸಪೋರ್ಟಿವ್ ಆಗಿ ಇದ್ರೆ ಇನ್ನಷ್ಟು ಸಮಾಜ ಸೇವೆನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ರಾಜಕಾರಣ ಕ್ಷೇತ್ರ ಆಕರ್ಷಿಸಿತು. ಅಂದರೆ ಸಮಾಜ ಸೇವೆ ಮಾಡ್ತಾ ಇದ್ದಾಗ ಒಂದಷ್ಟು ರಾಜಕಾರಣದ ಸಪೋರ್ಟ್ ಇದ್ದರೆ ಕೆಲಸ ಮಾಡ್ಬೋದು ಅಂತ ಅನಿಸ್ತು. ಹೌದು. ಈಗ ಈ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಯಾವುದಾದ್ರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು, ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಕೆಲಸ ಮಾಡಿದಂಥದ್ದು, ಬೇರೆ ಏನಾದ್ರು ಕೆಲಸ ಮಾಡಿದಂಥದ್ದು ಸರ್? ಇಲ್ಲ, ಅಂದರೆ ಕ್ರೀಡಾ ಚಟುವಟಿಕೆಗಳಲ್ಲಿ ನಿರಂತರ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ದೀವಿ. ಈಗ ರಾಜಕಾರಣ ಅಂದ ತಕ್ಷಣನೇ ಸುಮಾರು ಪಕ್ಷಗಳಿದ್ದು, ಕಾಂಗ್ರೆಸ್ ಇತ್ತು, ಜನತಾದಳ ಇತ್ತು, BJP ಇತ್ತು. ಈಗ ಯಾವ್ದು ಕಾಂಗ್ರೆಸ್ಸಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅವತ್ತಿನ ಸಂದರ್ಭ, ನಾನು ರಾಜಕಾರಣಕ್ಕೆ ಬರ್ಬೇಕಾದ್ರೆ 2000 ಇಸ್ವಿ. ಅವತ್ತಿನ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಉನ್ನತ ಮಟ್ಟದ 2 ರಾಜಕಾರಣಿಗಳು ನನಗೆ ಆದರ್ಶವಾಗಿದ್ರು. ಒಂದು DM ಪುಟ್ಟೇಗೌಡರು, ಇನ್ನೊಂದು ಶ್ರೀಮತಿ ಮೋಟಮ್ನವರು. ಅವರ ಆದರ್ಶಗಳು, ಅವರ ರಾಜಕಾರಣದ ಒಂದು ಪಾವಿತ್ರತೆ ಮತ್ತೆ ಅವರ ಸೇವೆ ಸ್ಫೂರ್ತಿ ಆಯ್ತು. ಹಾಗಾಗಿ ಕಾಂಗ್ರೆಸ್ನ ಆಯ್ಕೆ ಮಾಡ್ಕೋಬೇಕು ಅಂತ ಆಯ್ತು. ಈಗ ಗ್ರಾಮ ಪಂಚಾಯತಿಗೆ ಎಂಟ್ರಾದ್ರಿ. ಎಂಟ್ರಾಗೋದಕ್ಕೆ ಆ ಗ್ರಾಮ ಪಂಚಾಯತಿನಲ್ಲಿ ನಡೀತಾ ಇದ್ದಂಥ ಲೋಪದೋಷಗಳನ್ನು ಸರಿ ಮಾಡಕ್ಕೆ ಎಂಟ್ರಾದ್ರ, ಅಥವಾ ಗ್ರಾಮ ಪಂಚಾಯತಿಯಿಂದ ನಿಮ್ಗೆ ಏನಾದ್ರು ಅನ್ಯಾಯ ಆಗಿ ನಾನೇ ಹೋಗಿ ಆ ಗ್ರಾಮ ಪಂಚಾಯತಿಲಿ ಮೆಂಬರ್ ಆಗಿ ಸರಿ ಮಾಡ್ಬೇಕು ಅಂತ ಅನಿಸ್ತಾ? ಇಲ್ಲ ಗಣೇಶಣ್ಣ, ಈಗ ಹಿಂದೆ ಇದ್ದರೆ ಎಲ್ಲರೂ ಸಹ ಗ್ರಾಮ ಪಂಚಾಯತಿ ಒಳ್ಳೆ ಸೇವೆನೆ ಮಾಡ್ತಾ ಇದ್ರು. ಆದ್ರೆ ಇನ್ನಷ್ಟು ಸೇವೆನ ಮಾಡಬಹುದು ನಾನು ಅಲ್ಲಿ ಗ್ರಾಮ ಪಂಚಾಯತ್ ಒಳಗೆ ಎಂಟ್ರಿ ಆದ್ರೆ ಅಂತ ಅನ್ನಿಸ್ತು. ಇನ್ನಷ್ಟು ಹೆಚ್ಚಿನ ಒಂದು ಕೆಲಸ ಸಮಾಜಮುಖಿಯಾಗಿ ಮಾಡ್ಬೋದು, ಬಡವರ ಪರವಾಗಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಅಲ್ಲಿ ಎಂಟ್ರಿ ಆಗ್ಬೇಕಾಯ್ತು. ಈಗ ಗ್ರಾಮ ಪಂಚಾಯತಿಲಿ ಪ್ರಥಮ ವರ್ಷ ನೀವು ಮೆಂಬರ್ ಆಗಿರೋದಾ? ಹೌದು, ಇದು ಪ್ರಥಮ. ಇದೇ ಪ್ರಥಮ. ಅನಂತರ ಈಗ ಕಾಂಗ್ರೆಸ್ ಅಲ್ಲಿ ಕೂಡ ಒಳ್ಳೆ ತಾಲೂಕಲ್ಲಿ ಒಂದು ಲೀಡ್ರು, ಜೊತೆಗೆ ಬಣ್ಕಲ್ಲು ಹೋಬಳಿಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಈಗ ಗ್ರಾಮ ಪಂಚಾಯತಿ ಮೆಂಬರು ಆಗಿದ್ದೀರಿ, ಹೋಬಳಿ ಅಧ್ಯಕ್ಷರು ಆಗಿದ್ದೀರಿ. ಹೊರೆ ಆಗಲ್ಲ? ಇಲ್ಲ, ಇದೊಂಥರ ಉತ್ತಮ ಅನುಭವ ಗಣೇಶ್. ಫಸ್ಟ್ ನಾನು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದು, ಆಮೇಲೆ ಹೋಬಳಿ ಅಧ್ಯಕ್ಷರು ಆಗಿದ್ದು. ಸೊ ಒತ್ತಡ ಸ್ವಲ್ಪ ಜಾಸ್ತಿನೇ ಇದೆ, ನಿಭಾಯಿಸ್ಕೊಂಡು ಹೋಗ್ಬೋದು. ಈಗಿರೋ ಶಾಸಕರ ಒಂದು ಸಹಕಾರ ತುಂಬಾ ಉತ್ತಮವಾಗಿದೆ.
ನಾಯನ ಮೊಟ್ಟಮ್ನವರೆಲ್ಲದಕ್ಕೂ ಸ್ಪಂದನೆಯನ್ನ ಮಾಡ್ತಾ ಇರೋದ್ರಿಂದ ನಿಭಾಯಿಸ್ಕೊಂಡು ಹೋಗೋಕ್ಕಷ್ಟೇನು ಕಷ್ಟ ಅನಿಸಿಲ್ಲ. ಅವರ ಸಹಕಾರ ಉತ್ತಮವಾಗಿದೆ. ಈಗ ನಯನ ಮೊಟ್ಟಮ್ನವರು ಜನಗಳಿಗೆ ಸಿಗಲ್ಲ, ಅವರು ಹೊರಗಡೆ ಇರ್ತಾರೆ, ಇಲ್ಲಿ ಇರೋಂಥದ್ದು ಕಡಿಮೆ, ಎಲ್ಲದನ್ನು ಹೋಬಳಿ ಅಧ್ಯಕ್ಷರ ಥ್ರೂನೇ ಹೋಗ್ಬೇಕು, ನಾವು ನೇರ ಸಿಗಲ್ಲ ಶಾಸಕರು ಅಂತಾರೆ, ನಿಜನಾ? ಇಲ್ಲ, ಇದು ಸತ್ಯಕ್ಕೆ ತುಂಬಾ ದೂರವಾಗಿರುವಂಥದ್ದು ಗಣೇಶಣ್ಣ. ಹಿಂದೆ ಅಧಿಕಾರನ ಕೆಲವೇ ಸೀಮಿತವಾಗಿ ಇಟ್ಕೊಂಡಿದ್ರು ಎಲ್ಲ ಶಾಸಕರಾದಂಥವ್ರು, ಮಂತ್ರಿಗಳಾದಂಥವ್ರು. ಬಟ್ ನಾಯನ ಮೊಟ್ಟಮ್ನವ್ರು ಅದನ್ನ ಪಕ್ಷದಲ್ಲೂ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಹೋಬಳಿ ಮಟ್ಟದವರೆಗೂ, ಘಟಕದ ಮಟ್ಟದವರೆಗೂ ಅದನ್ನ ವಿಸ್ತರಿಸಿದ್ದಾರೆ. ಇದರಿಂದ ಅವರು ನಿರಂತರವಾಗಿ ಎಲ್ಲ ಸಾರ್ವಜನಿಕರಿಗೂ ಸಿಗ್ತಾ ಇದ್ದಾರೆ. ಇದು ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಗ್ರಾಮ ಪಂಚಾಯತಿಗೆ ಬರೋಣ. ಈ ಸಾಮಾನ್ಯ ಗ್ರಾಮ ಪಂಚಾಯತಿ ಅಂತಂದರೆ ಬಾಕ್ಸ್ ಚರಂಡಿದು ಮೊದಲನೇದಾಗಿ ಬರುತ್ತೆ. ಈ ನಿಮ್ಮದು ಭಾಳ ಗ್ರಾಮೀಣ ಪ್ರದೇಶವಾಗಿರೋಂಥದ್ದು, ಹಳ್ಳಿ, ಗುತ್ತಿ, ಬೆರಪುರ ಬರಲ್ಲೇನ, ಗುತ್ತಿ, ದೇವ್ರ ಮನೆ ಹೀಗೆಲ್ಲ ಬರುತ್ತೆ. ಒಂದಷ್ಟು ಪ್ರವಾಸಿಗರು ಸಂಖ್ಯೆ ಅಂತೂ ಭಾಳ ಜಾಸ್ತಿ ದೇವ್ರ ಮನೆಗೆ. ಹಾಗಾಗಿ ಈಗ ಅಷ್ಟು ನಿಮ್ಮ ಗ್ರಾಮ ಪಂಚಾಯತಿ ಏರಿಯಾದಲ್ಲಿ ನೀವು ಸಂಪೂರ್ಣವಾಗಿ ಬಾಕ್ಸ್ ಚರಂಡಿ ಮಾಡೋಕ್ಕೆ ಸಾಧ್ಯ ಆಗಿದೆಯಾ? ಇಲ್ಲ, ಅದು ನಿರಂತರ ಅಭಿವೃದ್ಧಿಯ ಪ್ರಕ್ರಿಯೆ. ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಡಿಮ್ಯಾಂಡ್ ಈ ಕಡೆ ಮಾಡ್ಬೇಕು ಅಂತ ಇರ್ತದೆ. ಎಲ್ಲಿ ಮೇಜರ್ ಆಗಿ ಮಾಡ್ಬೇಕು ಅಂತ ಅನ್ಸಿರ್ತದೆ, ಎಲ್ಲಿ ಅಗತ್ಯವಾಗಿದೆ ಅಲ್ಲಿ ನಿರಂತರ ಅಭಿವೃದ್ಧಿ ಕೆಲಸ ಆಗ್ತಾ ಇರ್ತದೆ. ಮತ್ತೊಂದ್ ಕಡೆ ಡಿಮ್ಯಾಂಡ್ ಸ್ಟಾರ್ಟ್ ಆಗ್ತಾ ಇರ್ತದೆ ಕೆಲಸ. ಮತ್ತು ಸಾಧ್ಯವಾದ ಮಟ್ಟಿಗೆ ಎಲ್ಲಿಗೆ ಅಗತ್ಯ ಇದೆ ಅಲ್ಲಿಗೆ ಮಾಡ್ತಾನೆ ಇರ್ತೀವಿ. ನಡೀತಾ ಇದೆ ಚೆನ್ನಾಗಿ ಅನ್ನೋ ಕೆಲಸ. ಈಗ ಪ್ರವಾಸೋದ್ಯಮ ತುಂಬಾ ಇಂಪ್ರೂವ್, ದೇವ್ರ ಮನೆಗಂತೂ ಬಹಳಷ್ಟು ಜನ ಪ್ರವಾಸಿಗರು ಬರ್ತಾರೆ. ಹಾಗಾಗಿ ಈ ಚರಂಡಿ ವ್ಯವಸ್ಥೆ, ಬಾಕ್ಸ್ ಚರಂಡಿ ಮಾಡೋಕ್ಕಾಗದೇ ಇದ್ರು ಕೂಡ ಕೆಲವೊಂದು ಕಡೆ ಮಳೆಗಾಲದಲ್ಲಿ ಚರಂಡಿನ ಕ್ಲೀನ್ ಮಾಡೋದು, ಆಮೇಲೆ ರಸ್ತೆ ಸೈಡಿನ ಕೊಚ್ಚಿ ಪ್ರವಾಸಿಗರಿಗೆ ಅನುಕೂಲ ಮಾಡೋದು, ಈ ಥರದ್ದೇನಾದ್ರು ಮಾಡ್ತೀರಾ? ಖಂಡಿತ. ಪ್ರತಿ ವರ್ಷನೂ ಮಳೆಗಾಲ ಸ್ಟಾರ್ಟ್ ಆಗೋತ್ತಿಗೆ ಒಂದ್ಸತಿ, ಮತ್ತೆ ಮಧ್ಯ ಮಳೆಗಾಲ ಆದ ತಕ್ಷಣ ಪ್ರತಿ ಗ್ರಾಮದಲ್ಲೂ ಸ್ವಚ್ಛತಾ ಅಭಿಯಾನ ಇಟ್ಕೊಂತೀವಿ. ಪ್ರತಿ ಹಂತದಲ್ಲೂ ಬಾಕ್ಸ್ ಚರಂಡಿಗಳನ್ನ ಕ್ಲೀನ್ ಮಾಡೋದು, ಹೊಸ ಬಾಕ್ಸ್ ಚರಂಡಿಗಳನ್ನ ನಿರ್ಮಾಣ ಮಾಡೋದು, ರಸ್ತೆಗಳನ್ನ ಎಲ್ಲ ಋತುಮಾನಗಳು ವ್ಯವಸ್ಥಿತವಾಗಿ ಇಡಬೇಕು ಅನ್ನೋದು ನಮ್ಮ ಮೊದಲ ಆದ್ಯತೆ. ಅದನ್ನ ನಿರಂತರವಾಗಿ ಮಾಡ್ತಾ ಇದೀವಿ ಗಣೇಶ. ಈಗ ದೇವ್ರ ಮನೆ ಬಹಳ ಪ್ರಸಿದ್ಧವಾದ, ವಿಶ್ವ ಪ್ರಸಿದ್ಧವಾದ ಸ್ಥಳ. ಗ್ರಾಮ ಪಂಚಾಯತಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿಯ ಪ್ಲಾಸ್ಟಿಕ್ ನಿರ್ವಹಣೆ ಆಗಲಿ ಇನ್ನೊಂದಾಗಲಿ ಅನ್ನೋ ಒಂದು ಆಪಾದನೆ ಇದೆ. ಈ ಹಿಂದೆನೂ ಕೂಡ ನಾವು ಟಿವಿನಲ್ಲೂ ಕೂಡ ಒಂದು ನಿಮ್ಮ ಗ್ರಾಮ ಪಂಚಾಯತಿಯವರು ಬಂದಿದ್ರು, ಮಾತಾಡಿದ್ವಿ. ಸರಿಯಾಗಿದೆಯಾ ಸರ್ ಈಗ? ಇಲ್ಲದು ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚಾದಂಥ ಸಂದರ್ಭದಲ್ಲಿ ಈ ಥರದ ಮೂಲಭೂತ ಸಮಸ್ಯೆಗಳು ಎದುರಾಗಿದ್ದು ಹೌದು. ಆದರೆ ಅದನ್ನ ನಿರಂತರವಾಗಿ ನಾವು ಗ್ರಾಮ ಪಂಚಾಯತಿ ಮಟ್ಟದಿಂದ ಮತ್ತೆ ದೇವ್ರ ಮನೆಯ ಕಮಿಟಿಯವರು ಸಹ ನಾವು ಅವ್ರ ಜೊತೆಗೂ ನಾವು ಕೈ ಜೋಡಿಸಿ ಅವರು ನಿರಂತರ ನಮ್ಮ ಪ್ರಯತ್ನದಿಂದ ಅದನ್ನ ಸರಿ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ. ಆನಂತರ ಈ ಪೊಲೀಸ್ ಇಲಾಖೆಯಲ್ಲೂ ಸಹ ಈ ಕಟ್ಟುನಿಟ್ಟಿನ ಕ್ರಮನಲ್ಲಿ ತಗೊಳಕ್ಕೆ ಸೂಚಿಸಿ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಈಗ ಅಲ್ಲಿ ವ್ಯವಸ್ಥಿತವಾಗಿದೆ. ಈಗ ಎಷ್ಟು ಜನ ಇದ್ದಾರೆ ಮೆಂಬರ್ ನಿಮ್ಮ ಪಂಚಾಯತಿನ? 7 ಜನ ಇದ್ದಾರೆ. 7 ಜನ. ಎಷ್ಟು ಜನಸಂಖ್ಯೆ? ನಮ್ದು ಈಗ 3500 ಜನಸಂಖ್ಯೆ ಮೀರಿದೆ. 2012 ಜನಗಣತಿ ಪ್ರಕಾರಕ್ಕಿಂತ ನಮ್ದು ಸ್ವಲ್ಪ ಈಗ ಏರಿಕೆ ಆಗಿರ್ತದೆ. ಓಹೋ. ಈಗ 15 ಫೈನಾನ್ಸಲ್ಲಿ ಎಷ್ಟು ಬರುತ್ತೆ ಹಣ ನಿಮಗೆ? ಒಂದು 20 ಲಕ್ಷ ರೂಪಾಯಿ, 21 ಲಕ್ಷ ರೂಪಾಯಿ ಹಿಂಗೆ ಬರುತ್ತೆ. ಸಾಕಾಗುತ್ತೆ ಹಣ? ಅಭಿವೃದ್ಧಿ ಕೆಲಸಕ್ಕೆ ಸ್ವಲ್ಪ ಕಡಿಮೆನೇ ಆಗುತ್ತೆ ಅನುದಾನ ಅದು. ಆದ್ರೆ ಇದ್ರಲ್ಲಿ ಅದನ್ನ ಮ್ಯಾಚಿಂಗ್ ಮಾಡ್ಕೊಂಡು NRG ನಲ್ಲಿ ಕೆಲವು ಆದ್ಯತೆಗಳನ್ನ ಇಟ್ಕೊಂಡು ಅದನ್ನ ಸರಿ ಮಾಡ್ತೀವಿ. ಈಗ ಪ್ರವಾಸಿ ಕೇಂದ್ರ ಆಗಿರೋದ್ರಿಂದ ಅಲ್ಲಿ ಕೊಲೆಗಳಾಗೋದು, ಆತ್ಮಹತ್ಯೆಗಳಾಗೋದು, ಈ ಥರದ್ದೆಲ್ಲ ನಿಮಗೊಂದು ಎಕ್ಸ್ಟ್ರಾ ಒಂದು ಸಮಸ್ಯೆ ಕೆಲಸ. ನಿಮ್ಮಲ್ಲೂ ಕೂಡ ಮರ್ಡರ್ ಆಗಿರೋಂಥದ್ದು ಸುಮಾರು ಉದಾಹರಣೆಗಳಿದೆ. ಅದು ನಿಮ್ಮ ಗ್ರಾಮ ಪಂಚಾಯತಿ ಹೊರೆ ಅನ್ಸಲ್ವಾ? ಇಲ್ಲ, ಆ ಕ್ರಿಮಿನಲ್ ಚಟುವಟಿಕೆ ಅನ್ನೋದು ಎಲ್ಲಾ ಕಡೆನೂ ನಡೀತದೆ ಗಣೇಶ. ಬಟ್ ಈ ಪ್ರವಾಸಿಗರು ಹೆಚ್ಚಾದಂತ ಸಂದರ್ಭದಲ್ಲಿ ಆ ತರದ ಚಟುವಟಿಕೆಗಳು ನಡೀತದೆ. ಅದನ್ನ ಕಾನೂನು ಪ್ರಕಾರ ಎದುರಿಸೋದಕ್ಕೆ ನಾವು ಗ್ರಾಮ ಪಂಚಾಯತಿಯಿಂದ ಮತ್ತೆ ಪೊಲೀಸ್ ಇಲಾಖೆಯಿಂದ ಎಲ್ಲ ಕ್ರಮ ಕೈಗೊಂಡಿದ್ದೀವಿ. ಮುಂಚೆ ಆದರೆ ಚಾರ್ಮುಡಿ ಘಾಟಿ ಅಲ್ಲಿ ಇಲ್ಲಿ ಹೆಣನ ಬಿಸಾಕ್ ಹೋಗೋರು, ಈಗ ಅಲ್ಲೂ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದು ಒಂದು ಸ್ವಲ್ಪ ಸೂಕ್ತ. ದೇವ್ರ ಮನೆ ಒಂಥರ ಗುಪ್ತವಾಗಿದೆ ಅಂಥೇಳಿ ಇತ್ತೀಚೆಗೂ ಅಲ್ಲಿ ಮರ್ಡರ್ಗಳಾಗಿದ್ದಂಥದ್ದು, ತಂದು ಬಿಸಾಕಿದ್ದಂಥದ್ದು ಇದೆ. ಈಗ ಅಂಥ ಒಂದು ಅನಾಥ ಶವಗಳು ಬಿದ್ದಾಗ ಅದನ್ನು ತಗೊಂಡೋಗಿ ಮಣ್ಣು ಮಾಡೋಂಥದ್ದು ಅದೆಲ್ಲ ನಿಮಗೊಂದು ಹೊರೆ ಆಗಲ್ಲ ಸರ್? ಅದು ಕಾನೂನು ಪ್ರಕ್ರಿಯೆಗೆ ನಾವು ಒಪ್ಪಿಸ್ತೀವಿ. ನಂತರ ಈ ಸಮಾಜ ಸೇವೆ ಮಾಡೋಂಥವ್ರು ಅಲ್ಲಿ ಬಂದು ಅದನ್ನ ಇದ್ ಮಾಡ್ತಾರೆ. ಹಂಗಾಗಿ ಅದೇ ನಮ್ಮ ಪಂಚಾಯತಿಗೆ ಹೊರೆ ಅಂತ ಅನ್ಸಿಲ್ಲ, ಕಾನೂನು ಪ್ರಕ್ರಿಯೆ ಮುಖಾಂತರ ಪಂಚಾಯತ್ಗಿಂತ ಮಾಡಿಸ್ತಾ ಇದ್ದೀವಿ. ಈಗ ತುಂಬ ರಸ್ತೆಗಳು ಬರುತ್ತೆ ಅಲ್ಲಿ, ಯಾಕೆಂದರೆ ಬಹಳ ಗುಡ್ಡಗಾಡು ಪ್ರದೇಶ ನಿಮ್ಮ ಗ್ರಾಮ ಪಂಚಾಯತಿ. ಅದು ನಮ್ಮ ತಾಲೂಕಿನ ಒಂದು ಬಾರ್ಡರ್ನಲ್ಲಿ ಇರ್ತಕ್ಕಂಥ ದಕ್ಷಿಣ ಕನ್ನಡದ ಅಂಚಿನಲ್ಲಿ ಇರೋಂಥದ್ದು.
ಹಾಗಾಗಿ ಅಲ್ಲಿಗೆ ಸುಮಾರು 250ರಿಂದ 400 ಇಂಚ್ ಮಳೆ ಬೀಳ್ತಕ್ಕಂಥ ಒಂದು ಏರಿಯಾ ನಿಮ್ಮದು. ಹಾಗಾಗಿ ರಸ್ತೆಗಳ ಸಮರ್ಪಕವಾದ ರಸ್ತೆ ಮಾಡಕ್ಕೆ ಸಾಧ್ಯ ಆಗುತ್ತಾ? ಈ ಮಳೆ ಹೆಚ್ಚಾಗಿರೋದ್ರಿಂದ ನೀವು ಎಷ್ಟೇ ಸಮರ್ಪಕವಾದ ರಸ್ತೆ ಮಾಡಿದ್ರು ಪ್ರತಿ ವರ್ಷ ರಸ್ತೆಗಳು ಹಾಳಾಗೋದು ಸಹಜ. ಒಂದ್ ಕಡೆಯಿಂದ ಸರಿ ಮಾಡ್ಕೊಂಡ್ ಬಂದ್ರೆ ಒಂದ್ ಕಡೆಯಿಂದ ಹಾಳಾಗ್ತಾ ಹೋಗ್ತಾ ಇದೆ. ಬಟ್ ಅದು ನಿರಂತರ ಪ್ರಕ್ರಿಯೆ, ಅಭಿವೃದ್ಧಿ ಅನ್ನೋದು ನಡೀತಾ ಇದೆ. ಆದ್ರೆ ಈ ಇತ್ತೀಚಿನ ಮಳೆಗಾಲ ಸ್ವಲ್ಪ ತೊಂದರೆನೆ ಮಾಡಿದೆ ರಸ್ತೆಗಳ ಸಂಪರ್ಕಕ್ಕೆ. ಈಗ ದೇವ್ರ ಮನೆಗೆ ನೀವು ಯಾವುದೋ MLA ಫಂಡು MP ಫಂಡು ಬೇರೆ ತರ್ತೀರಿ, ಆದ್ರೆ ಬೇರೆ ಈಗ 2-3 ಮನೆಗೆ ಒಂದೊಂದು ರಸ್ತೆಗಳು ಬೇಕಾದಂಥದ್ದು ಬಹಳ ಇಂಟೀರಿಯರ್ ಇರ್ತಕ್ಕಂಥ ನಿಮ್ಮ ಏರಿಯಾ. ಹಾಗೆ ಆ ರಸ್ತೆಗಳಿಗೆ ಗ್ರಾಮ ಪಂಚಾಯತಿಯಿಂದ ಹಣ ಬರುತ್ತಲ್ಲ, ಅದು ಸಾಧ್ಯ ಆಗುತ್ತಾ? 1-2 ಮನೆಗಳಿಗೆ ಗ್ರಾಮ ಪಂಚಾಯತಿಯಿಂದ ರಸ್ತೆ ಮಾಡೋದು ಭಾರಿ ಕಷ್ಟದ ಕೆಲಸ. ಈ ಸಮುದಾಯಗಳು ಇಲ್ಲಿ ಇರಲು ಪೂರೈಸದೆ ಈಗಿನ ಮೂಲಭೂತ ವ್ಯವಸ್ಥೆಯಲ್ಲಿ ಅದ್ರ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತು ಅಂತ 1-2 ಮನೆಗಳನ್ನು ನಾವು ಕೈ ಬಿಟ್ಟಿಲ್ಲ. ಅದಕ್ಕೂ ನಾವು ವಿಶೇಷ ಅನುದಾನ ಶಾಸಕರ ಮುಖಾಂತರ ಇಟ್ಕೊಂಡು ಮತ್ತೆ ಒತ್ತಡ ಹಾಕಿ, ಆಮೇಲೆ ಗ್ರಾಮ ಪಂಚಾಯತಿನೂ ನಾವೆಲ್ಲ ಸದಸ್ಯರು ಒಗ್ಗೂಡಿಸಿ ಇಂಥ ಒಂದು ರಸ್ತೆ ಆಗ್ಬೇಕು ಅಂತೇಳಿ ಎಲ್ಲ ಸದಸ್ಯರು ಸೇರ್ಕೊಂಡು ನಮ್ಮ ಅಧ್ಯಕ್ಷರು ಸಹಕಾರದಿಂದ ಎಲ್ಲ ಮಾಡ್ತಾ ಇದೀವಿ. ಈಗ ದೇವ್ರ ಮನೆಯದು ಒಂದು ದೇವಸ್ಥಾನದ ಕಮಿಟಿ ಇದೆ, ಗ್ರಾಮ ಪಂಚಾಯತಿನೂ ಇದೆ. ಒಂದು ಬಲ ನೀವು ಗ್ರಾಮ ಪಂಚಾಯತಿಯವರಿಗೆ ದೇವಸ್ಥಾನ ಕಮಿಟಿಯವ್ರು ಸಪೋರ್ಟ್ ಮಾಡಬೇಕು, ದೇವಸ್ಥಾನ ಕಮಿಟಿಯವರಿಗೆ ಗ್ರಾಮ ಪಂಚಾಯತಿಯವ್ರು ಸಪೋರ್ಟ್ ಮಾಡಬೇಕು. ಆ ಥರ ಒಂದು ಹೊಂದಾಣಿಕೆ ನಡ್ಕೊಂಡು ಹೋಗ್ತಾ ಇದೆಯಾ? ಖಂಡಿತ ದೇವ್ರ ಮನೆ ಕಮಿಟಿಯವರು ಸಹ ಸಂಪೂರ್ಣವಾಗಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಮಿಟಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಸಹಕಾರನೂ ಕೊಡ್ತಾ ಇದ್ದೀವಿ. ಈಗ ಎಲ್ಲೋ ಒಂದ್ ಕಡೆ ದೇವ್ರ ಮನೆಗೆ ಸಿಕ್ಕಾಪಟ್ಟೆ ರೋಡ್ ಮಾಡಿದ್ವಿ, ವೈಂಡಿಂಗ್ ಮಾಡಿ ಅಗಲ ಮಾಡಿದ್ವಿ, ಅದ್ರ ಪಾವಿತ್ರ್ಯತೆನೇ ಹಾಳಾಯ್ತು, ಮೂಲ ದೇವ್ರ ಮನೆ ಹಿಂಗಿಲ್ಲ ಅಂತ ಸಾರ್ವಜನಿಕರಲ್ಲಿ ಒಂದು ಆಕ್ರೋಶ, ಒಂದು ಕೂಗು ಇದೆ. ನಿಜನಾ? ಇಲ್ಲ, ಅಭಿವೃದ್ಧಿ ಆಗೋದು ನಿರಂತರ ಪ್ರಕ್ರಿಯೆ. ಅಲ್ಲಿಗೆ ಮುಂಚೆ ಕಚ್ಚಾ ರಸ್ತೆ ಇತ್ತು. ಅದಕ್ಕೆ 4 ಜನ ಕುತ್ಕೊಂಡ್ ಕಾರ್ ಹೋಗೋದಾದ್ರೆ 2 ಜನ ಇಳಿಸಿ ಒಬ್ಬರು ಮುಂದೆ ಹೋಗಿ ಬರ್ಬೇಕಾಗಿತ್ತು. ಈಗ ಸರಾಗವಾಗಿ ಎಲ್ಲಾ ವಾಹನಗಳು ಹೋಗಿ ಬರೋಂತ ವ್ಯವಸ್ಥೆ ಮಾಡಿ 2-3 ಕಡೆಯಿಂದನೂ ಬರ್ಬೋದು ಅಂತ ಮಾಡಿದ್ದಾರೆ. ಅದು ಅಭಿವೃದ್ಧಿಯ ಪ್ರತೀಕ. ಮತ್ತೆ ದೇವ್ರ ಮನೆಗೆ ದೇವ್ರ ಸೇವೆ ಮಾಡೋಂತವರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರೋದು. ಅದರಿಂದ ಏನಾದ್ರೂ ಪಾವಿತ್ರ್ಯತೆ ಏನು ಹಾಳಾಗಿಲ್ಲ ಅಂತ ನನ್ನ ಭಾವನೆ. ಈಗ ಕುಡಿಯೋ ನೀರಿನ ಮೋಟರ್ ಎಷ್ಟಿದಾವೆ ನಿಮ್ಮ ಪಂಚಾಯತಿಲಿ? 3 ಮೋಟರ್ ಇದೆ. 3 ಮೋಟರ್ ಇರೋದು ಮೇಜರ್ ಆಗಿ ನಮ್ಮ ಗ್ರಾಮ ಪಂಚಾಯತಿಲಿ ನ್ಯಾಚುರಲ್ ವಾಟರ್ ಸರ್ವಿಸ್ ಜಾಸ್ತಿ ಇರೋದು. ವಾಟರ್ ಮ್ಯಾನ್ ಎಷ್ಟು ಜನ ಇದ್ದಾರೆ? ವಾಟರ್ ಮ್ಯಾನ್ ಒಬ್ರು ಕಾಯಂ ಇದ್ದಾರೆ, ಒಂದು 3 ಜನ ಹಂಗಾಮಿಯಾಗಿ ನಾವು ನೇಮಿಸ್ಕೊಂಡಿದ್ವಿ. ಈಗ ಟೋಟಲಿ ನಿಮ್ ಗ್ರಾಮ ಪಂಚಾಯತಿಗೆ ತಗೊಂಡ್ರೆ ಬಹಳ ಬೇಸಿಗೆ ಇದ್ದಾಗ ಬಿಡಿ, ನೀರಿಗೆ ಏನಾದ್ರು ತೊಂದರೆ ಆಗಿದೆಯಾ? ಈ ಎಂತ ಬೇಸಿಗೆನಲ್ಲೂ ಸಹ ಕುಡಿಯೋ ನೀರಿಗೆ ಅಂತ ಸಮಸ್ಯೆಗಳು ಆಗಿಲ್ಲ ಇದುವರೆಗೂ. ಆ ನಂತರ ಇನ್ನು ಎಲೆಕ್ಟ್ರಿಸಿಟಿಗೆ ಬಿಲ್ ಕಟ್ಟೋದಕ್ಕೆ ನಿಮ್ಮಲ್ಲಿ ಇರ್ತಕ್ಕಂಥ ಕಂದಾಯ ವಸೂಲಿನೇ ಸಾಕಾಗುತ್ತಾ? ಸಾಲಲ್ಲ, ಸ್ವಲ್ಪ ನಮ್ಮ ಕಡೆ ರೆವಿನ್ಯೂ ಕಮ್ಮಿ ನಮ್ಮ ಗ್ರಾಮ ಪಂಚಾಯತಿಗೆ. ಗ್ರಾಮೀಣ ಭಾಗದ ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ಕಂದಾಯ ವಸೂಲಿಗಳು ಮತ್ತೆ ಅಂಗಡಿ ಮಳಿಗೆಗಳು, ಬಿಲ್ಡಿಂಗ್ಗಳು, ಈ ತರದ ಟ್ಯಾಕ್ಸ್ಗಳು ಕಮ್ಮಿ ಇರೋದು. ಹಾಗಾಗಿ ಮನೆ ಕಂದಾಯ ಮತ್ತು ಇತರೆ ಮತ್ತು ಹೋಮ್ ಸ್ಟೇಗಳ ಕಂದಾಯದಿಂದ ಅದನ್ನು ನಿಭಾಯಿಸ್ತಾ ಇದ್ವಿ. ಹೆಚ್ಚುವರಿವಾಗಿದ್ದ 15 ಫೈನಾನ್ಸ್ ಅಲ್ಲಿ ನಾವು ಅದನ್ನ ಬರ್ಸ್ಕೊಂಡು. ನಿಮ್ ಗ್ರಾಮ ಪಂಚಾಯತಿ ಮೇಲೆ ಇನ್ನೊಂದು ಕೆಟ್ಟ ಆರೋಪ ಇದೆ. ಹೋಮ್ ಸ್ಟೇಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಗುಡ್ಡನ್ನೆಲ್ಲ ಬಗೀತಾರೆ, ಅಲ್ಲಿ ನಾಳೆ ಗುಡ್ಡ ಜೇರಿತದೆ ಅಂತ. ಆ ಥರ ಏನಾದ್ರು ಅವ್ಯವಹಾರ ನಡೆದಿದೆಯಾ ಸರ್? ಯಾವುದೇ ಕಾರಣಕ್ಕೂ ಅಂತ ಅವ್ಯವಹಾರಗಳು ಆಗಿಲ್ಲ ಗಣೇಶ. ಕಾನೂನಿನ ಒಳಗಡೆ ಅವ್ರೇನು ರಿಲೇಷನ್ ಮಾಡಿಸ್ಕೊಂಡು ಹೋಮ್ ಸ್ಟೇ ಮಾಡ್ತಾರೆ ಅಂತವರಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದೀವಿ. ಆಮೇಲೆ ಪ್ರವಾಸೋದ್ಯಮನ ಇಂಪ್ರೂವ್ ಮಾಡ್ಬೇಕು ಅನ್ನೋದು ಸರ್ಕಾರದ್ದು ಒಂದು ಆಶಯ. ಅದಕ್ಕೆ ನಾವು ಸಹ ಕೈ ಜೋಡಿಸ್ಬೇಕಾಗ್ತದೆ. ಅದರಿಂದ ಆ ಭಾಗದ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೂ ಅನುಕೂಲ ಆಗ್ತದೆ. ಆ ಉದ್ದೇಶದಿಂದ ನಾವು ಸ್ವಲ್ಪ ಲಿಬ್ರಲ್ ಕೊಟ್ಟಿದ್ದೀವಿ. ಈಗ ನ್ಯಾಚುರಲ್ ವಾಟರ್ ಉಪಯೋಗಿಸ್ಕೊಂತೀವಿ, ನೀರಿಗೆ ಏನು ತೊಂದರೆ ಆಗಲ್ಲ ಅಂತೀರಿ. ಆದ್ರೆ ಈಗಲೂ ನಿಮ್ಗೇನಾದ್ರು ನೀರಿನ ಬೇಡಿಕೆ ಹಳ್ಳಿಗಳಲ್ಲಿ ಜನಸಂಖ್ಯೆ ಇರಲಿ ಇದೆಯಾ ಸರ್? ಈಗ ಖಂಡಿತ ಇದೆಯಾ, ಈಗಲೂ ಇದೆ. ಈಗ ಊರು ದೊಡ್ಡದಾಗ್ತಾ ಬಂದಂಗನು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಹಂಗಾಗಿ ಅದು ನಿರಂತರ ಪ್ರಕ್ರಿಯೆ ಜಾಸ್ತಿ ಮಾಡ್ತಾನೆ ಇರ್ತೀವಿ. ಈಗ ಇಡೀ ದೇಶದ ಸಮಸ್ಯೆ ಅಂತಂದ್ರೆ ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಕೂಡ ಇವತ್ತು ಕೂಡ ಒಂದು ನಿವೇಶನ ಕೊಡೋಕ್ಕಾಗಿಲ್ಲ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಅಂತ ಹೇಳ್ತಾರೆ. ಆದರೆ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನಿವೇಶನ ಬೇಕಂತ ಎಷ್ಟು ಅರ್ಜಿ ಇದಾವೆ? ನಿವೇಶನಗಳಿಗೆ ಸ್ವಲ್ಪ ಬೇಡಿಕೆ ತಗೊಳೋದಕ್ಕೆ ಟೆಕ್ನಿಕಲ್ ಇಶ್ಯೂ ಸ್ವಲ್ಪ ಕಾರಣ ಆಗಿದೆ. ಏನಾಗಿದೆ, ಒಂದು ಮನೇಲಿ 2 ಜನಕ್ಕೆ ನಿವೇಶನ ಬೇಕಾಗಿದ್ರು ಈ ಅದೇನು ನಮ್ಮ ರೇಷನ್ ಕಾರ್ಡ್ ಅಲ್ಲಿ ಅದು ಡಿವೈಡ್ ಮಾಡ್ಕೊಂಡು ಅವ್ರು ಅಪ್ಲಿಕೇಶನ್ ಮಾಡ್ಬೇಕಾಗ್ತದೆ. ಆದ್ರಿಂದ ತುಂಬಾ ಜನ ನಿವೇಶನ ರೈತರು ಇದ್ದಾರೆ.
ಟೆಕ್ನಿಕಲ್ ಇಶ್ಯೂದಿಂದ ಅವ್ರಿಗೆ ಅಪ್ಲಿಕೇಶನ್ನ ಆನ್ಲೈನ್ ಅದು ಸಾಫ್ಟ್ವೇರ್ ಇರೋದ್ರಿಂದ ತಗೊಳಕ್ ಕಷ್ಟ ಆಗಿದೆ. ತುಂಬಾ ಜನ ಇದ್ದಾರೆ. ಆದ್ರೆ ಎಷ್ಟೇ ಜನ ಇದ್ರು ನಮ್ಮ ಪಂಚಾಯತಿಲಿ ವ್ಯವಸ್ಥಿತವಾಗಿ ನಾವು ನಿವೇಶನಗಳನ್ನ ಕಾಯ್ದಿರಿಸಿದೀವಿ. ಈಗ ಎಷ್ಟಿದೆ? ಈಗ ಒಂದು 30 ಎಕರೆಗೂ ಮೀರಿ ನಾವು ನಿವೇಶನ ಕಾಯ್ದಿರಿಸಿದ್ದೀರಿ. ಆದ್ರೆ ಆ 30 ಎಕರೆಗೆ ಫಾರೆಸ್ಟ್ ಇಲಾಖೆದು, ಡೀಮ್ಡ್ ಫಾರೆಸ್ಟ್, ಸೋಷಿಯಲ್ ಫಾರೆಸ್ಟ್ ಆತರ ಏನಾರ ಕಂದಾಯ ಇಲಾಖೆ ಅಂತ ಗೊಂದಲ ಇದೆಯಾ? ಎಲ್ಲ ಗೊಂದಲಗಳನ್ನು ನಿವಾರಿಸಿ ಈಗ ಆಲ್ರೆಡಿ 10 ಎಕರೆ ನಾವು ಕೋಗಿಲಿನಲ್ಲಿ ಅದನ್ನ ರಿಸರ್ವ್ ಮಾಡಿ ಸದ್ಯದಲ್ಲೇನೆ ಸೈಟ್ ಮಾಡಿ ಅನ್ವೇಷಣೆ ಹಂಚ್ಬೇಕು ಅಂತ ಮಾಡಿದ್ವಿ. ಮತ್ತೆ ಕಂದಾಯ ಇಲಾಖೆನೆ ಸಪರೇಟ್, ಫಾರೆಸ್ಟ್ ಇಲಾಖೆ ಅದನ್ನ ನಾವು ಸರ್ವೆ ಮಾಡಿಸಿ ಸಪರೇಟ್ ಇಟ್ಟಿದೀವಿ. ಈಗ ನಿಮ್ಗ ಅಂದ್ರೆ ದೊಡ್ಡ ಪಂಚಾಯತಿ ಅಲ್ಲ, ಸಣ್ಣ ಪಂಚಾಯತಿ ಅಲ್ಲ ಅಂತ 30 ಸೈಟ್ ಬೇಕಿದೆ. ಅದ್ರ ನಿಮ್ಮ 10 ಎಕರೆ ಜಮೀನು ಇವತ್ತಿದೆ, ಇನ್ನು ಬೇಕಾದ್ರೆ 30 ಎಕರೆ ಜಮೀನು. ಆದ್ರೆ ಆ ಕೋಗಿಲೆಯನ್ನ ಸ್ಥಳದಲ್ಲಿ ಹೋಗಿ ಬದುಕೋದಕ್ಕೆ, ಇರೋದಕ್ಕೆ ರಸ್ತೆ, ನೀರು, ಎಲೆಕ್ಟ್ರಿಸಿಟಿ ಇದನ್ನೆಲ್ಲ ಕೊಡಕ್ಕೆ ಸಾಧ್ಯ ಆಗುತ್ತಾ? ಆಗುತ್ತೆ. ಅದು ಎಲ್ಲ ರಸ್ತೆ, ಮೂಲಭೂತ ವ್ಯವಸ್ಥೆ ಇರೋಂಥದ್ನಲ್ಲೇ ಮತ್ತೆ ನೀರಿನ ವ್ಯವಸ್ಥೆ ಇರೋಂಥಲ್ಲೇ ನೋಡಿ ಗುರುತು ಮಾಡಿರೋಂಥದ್ದು. ಈಗ ಕೆಲವು ಕಡೆ ಪಂಚಾಯತಿ ಇಷ್ಟನೇ ಸ್ಥಾನದಲ್ಲಿದೆ, ಇಷ್ಟನೇ ಸ್ಥಾನದಲ್ಲಿದೆ ಅಂತೆಲ್ಲ ಹೇಳ್ತಾರೆ. ನಿಮ್ ಪಂಚಾಯತಿ ಎಷ್ಟನೇ ಸ್ಥಾನದಲ್ಲಿದೆ? ಈಗ ನಮ್ಮ ಪಂಚಾಯತಿ 3ನೇ ಸ್ಥಾನದಲ್ಲಿದೆ. 2022-23ರಲ್ಲಿ ನಮ್ಮ ಪಂಚಾಯತಿ NREG ಪ್ರಥಮ ಸ್ಥಾನದಲ್ಲಿದ್ದು ಜಿಲ್ಲಾ ಮಟ್ಟದ ಪ್ರಶಸ್ತಿನೂ ಸಹ ನಮ್ಮ ಪಂಚಾಯತಿಗೆ ಬಂದಿತ್ತು. ನಂತರ ಮಾನವ ದಿನಗಳು ಅತಿ ಹೆಚ್ಚು ನಾವು ನಿರೀಕ್ಷಿಸುವ NREG ಅಂತ ಹೇಳಿ ಸತತ 2 ವರ್ಷ ನಮ್ಮ ಪಂಚಾಯತಿಗೆ ಪ್ರಶಸ್ತಿ ಬಂದಿತ್ತು. ಈಗ ನಾವು 3ನೇ ಸ್ಥಾನದಲ್ಲಿ ಇದೀವಿ. ಬೇರೆ ಏನು ಗಾಂಧಿ ಪ್ರಶಸ್ತಿ, ಇನ್ನೊಂದು ಪ್ರಶಸ್ತಿ, ಮುಕ್ತ ಶೌಚಾಲಯ ಆ ತರದ ಏನಾದ್ರು ಬಂದಿದ್ಯಾ? NREG ನಮ್ಗೆ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಪ್ರಶಸ್ತಿ ಬಂದಿದೆ. ಈಗ ನಿಮಗೆ ನಿವೇಶನ ಇಲ್ಲ ಅಂತಂದ್ರೆ ಒಂದಷ್ಟು ಹೊರೆ ಕಡಿಮೆ ಅಂತಾನೆ, ಸವಾಲೆ ಕಡಿಮೆ ಅನ್ಕೊಬಹುದು. ಇನ್ನು ನೀರಿನ ವ್ಯವಸ್ಥೆಗೆ ನೀವು ನ್ಯಾಚುರಲ್ ವಾಟರ್ ಇದೆ, ಅದು ಸರಿಯಾಗಿ ವ್ಯವಸ್ಥೆನ ಮಾಡ್ತೀರಿ. ಈಗ ನಿಮ್ಮ ಪಂಚಾಯತಿಗೆ ಒಂದು ಇಡೀ ನಮ್ಮ ಜಿಲ್ಲೆ ತಗೊಂಡ್ರೆ ಅಥವಾ ರಾಜ್ಯದಲ್ಲಿ ತಗೊಂಡ್ರೆ ಒಂದು ಉತ್ತಮವಾದ ಪಂಚಾಯತಿಗೆ ಮಾಡಬೇಕು, ನಮ್ಮ ಪಂಚಾಯತಿನೇ ಒಂದು ಒಳ್ಳೆ ಹೆಸರಿಗೆ ಬರಬೇಕು ಅಂದರೆ ಏನು ಸವಾಲಿದೆ ಸರ್? ಸದ್ಯಕ್ಕೆ ಮೂಲಭೂತ ವ್ಯವಸ್ಥೆ ಅಂದರೆ ರಸ್ತೆ ಮೇಯ್ನು ಸವಾಲಿರೋಂಥದ್ದು. ರಸ್ತೆಗಳ ಸಂಪರ್ಕಗಳು ಪ್ರತಿ ನಮ್ಮ ಗ್ರಾಮ ಪಂಚಾಯತಿನಲ್ಲೂ ಎಲ್ಲರೂ ಹೇಳ್ದಂಗೆ ನೀವು ನೋಡಿರ್ತೀರಿ ಗಣೇಶ. ಊರು ಅಂದಮೇಲೆ ಒಂದೊಂದು ಕಡೆ ಸಮುದಾಯಗಳ ಮನೆಗಳಿದ್ರೆ ಸಂಪರ್ಕ ಎಲ್ಲ ವ್ಯವಸ್ಥೆ, ಮೂಲಭೂತ ವ್ಯವಸ್ಥೆ ಮಾಡೋದು ಸುಲಭ. ಬಟ್ ಗ್ರಾಮೀಣ ಪ್ರದೇಶದಲ್ಲಿ 1-2 ಮನೆಗಳು ತುಂಬಾ ದೂರ ಇರೋದ್ರಿಂದ ಅವರಿಗೆ ರಸ್ತೆ ಸಂಪರ್ಕ ಮಾಡೋದೇ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಒಂದು. ಎರಡನೇದು ಈ ಪ್ರಾಣಿಗಳ, ಕಾಡು ಪ್ರಾಣಿಗಳದ್ದೊಂದು ದೊಡ್ಡ ಸವಾಲು, ನಿರಂತರ ಸಮಸ್ಯೆ ಆಗಿದೆ ಅದು. ಅದರಿಂದ ಇವೆರಡು ಸಮಸ್ಯೆಗಳು ದೊಡ್ಡದಾಗಿ ಕಾಣ್ತಾ ಇದೆ. ಈಗ ಬೇರೆ ಊರುಗಳಲ್ಲಿ ಆನೆ ಬಂತಂತೆ ಹೋಯ್ತಂತೆ ಅಂತ, ಅದು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹೋಗೋದೇ ಇಲ್ಲ. ಆನೆ ಒಂದಂತೂ ಇದ್ದೇ ಇರುತ್ತೆ. ಬೈರನ್ನು ಹಿಡಿದ್ರು ಅಂದ್ರು, ಅದಲ್ಲ ಅಂದ್ರು, ಹೌದು ಅಂದ್ರು, ಈ ಥರ ಎಲ್ಲ ಚರ್ಚೆ ನಡೀತಾ ಇದೆ. ಆದ್ರೆ ಯಾವ ಒಂದು ಭಾಗದಲ್ಲಿ ಹೆಸ್ಕೂಡು ಈ ಥರ ಎಲ್ಲ ಹಳ್ಳಿ ಗುತ್ತಿ ಬೇರಪ್ಪರ ಆನೆ ಇದ್ದೇ ಇರೋಂಥದ್ದು ಈಗಲೂ ಇದೆಯಾ? ನಿರಂತರ ಬಂದು ಹೋಗ್ತಾ ಇರ್ತದೆ. ಬಂದು ಹೋಗೋದು ನಿರಂತರ ಪ್ರಕ್ರಿಯೆ. ನಮ್ಮ ಒಂದು 4 ಗ್ರಾಮಗಳಿಗೆ ನಿರಂತರ ಆನೆ ಅವಳಿ ಇದೆ. ಈಗ ನಿಮ್ಮ ಒಂದು ಯೋಚನೆ ಪ್ರಕಾರ ಈ ಆನೆ ಯಾಕೆ ಸರ್ ಊರಿಗೆ ಬರ್ತವೆ? ಅಲ್ಲಿ ಇರೋದಕ್ಕೆ ಜಾಗ ಇದೆ, ಓಕೆ, ಅದ್ರ ಹಿಂದೆನೂ ಇತ್ತು ಜೋ, ಆದ್ರೆ ಯಾಕೆ ಸರ್ ಹಿಂದೆನೂ ಬಂದು ಹೋಗ್ತಾ ಇದ್ವು, ಆದ್ರೆ ಇರ್ತಿರ್ಲಿಲ್ಲ. ಹಿಂದೆ ನಾನ್ ಕಾಣಂಗೆ ಒಂದು 15 ವರ್ಷಗಳ ಹಿಂದೆ ಇಷ್ಟೊಂದು ಆನೆಗಳ ಕಾಟ, ಕಾಡು ಪ್ರಾಣಿಗಳ ಕಾಟ ನಮ್ಮ ಭಾಗದಲ್ಲಿ, ನಮ್ಮ ಗ್ರಾಮ ಪಂಚಾಯತ್ ಒಳಗೆ ಇರ್ಲಿಲ್ಲ. ಅದಕ್ಕೆ ಮೂಲ ಕಾರಣ ಈಗ ಹೇಳಕ್ ಹೋದ್ರೆ, ಒಂದು ಕಾಡಲ್ಲಿ, ಫಾರೆಸ್ಟ್ ಅಲ್ಲಿ ಮೇವುಗಳು ಕಡಿಮೆ ಆಗಿರೋದು ಇರ್ಬೋದು, ಮತ್ತೆ ಸಂತತಿ ಅದು ಹೆಚ್ಚಾಗಿದೆ. ಆ ಪ್ರಾಣಿಗಳ ಸಂತತಿ, ಆನೆಗಳ ಸಂತತಿ ಹೆಚ್ಚಾಗಿರೋದ್ರಿಂದ ಅವು ಈ ಕಡೆ ವಲಸೆ ಬರಲೇಬೇಕಾಗ್ತದೆ ಆಹಾರ ಹುಡುಕೊಂಡು ಅಂತ ನನ್ನ ಅನಿಸಿಕೆ. ಈಗ ನೋಡಿ, ಹಿಂದೆಲ್ಲ ರಾತ್ರಿ ಹೋಗೋತ್ತಿಗೆ ಕಾಡು ಕುರಿ ಸಿಗ್ತವೆ, ಕಾಟಿ ಸಿಗ್ತವೆ, ಜಿಂಕೆ ಸಿಗ್ತವೆ, ಹಿಂಗೆಲ್ಲ ಕಾಡು ಪ್ರಾಣಿಗಳು ಬೇರೆ ಬೇರೆ. ಈಗ ಆ ಪ್ರಾಣಿಗಳೆಲ್ಲ ಯಾರು ಮಾತಾಡೋದೇ ಇಲ್ಲ, ಆ ಸ್ಥಿತಿಗೆ ತಲುಪಿದ್ದಾರೆ. ಈಗೆಲ್ಲ ಆನೆದೇ ಮಾತನಾಡೋ ಸ್ಥಿತಿಗೆ ಬಂದಿದ್ದಾರೆ ಅಲ್ವಾ? ಹೌದು. ಮತ್ತು ಕಾಟಿಗಳ ಸಮಸ್ಯೆನೂ ಹೆಚ್ಚಾಗಿದೆ. ಹೌದು, ಕಾಟಿಗಳು ಇದಾವೆ, ಕಾಡು ಕುರಿಗಳು ಸಿಗ್ತವೆ. ಬಟ್ ಈಗ ಅದು ಜನಗಳಿಗೆ ಮಾಮೂಲಿ ಆಗಿ ಅದನ್ನ ಹೇಳೋದ್ ಬಿಟ್ಟು ಆನೆದೇ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಈಗ ನೋಡಿ, ನಿಮ್ಮ ಭಾಗ ಪಕ್ಕಾ 100% ಮಲೆನಾಡು ಆಗಿರೋದ್ರಿಂದ ಅಲ್ಲಿ ಏಲಕ್ಕಿ ಬೆಳೆಯೋದು, ಆಮೇಲೆ ಭತ್ತ ಬೆಳೆಯೋದು ಬಹಳ ಜಾಸ್ತಿ ಇತ್ತು. ಈಗ ಏಲಕ್ಕಿನೂ ಕಡಿಮೆನೇ ಆಗೋಗಿದೆ. ಭತ್ತ ಬೆಳೆಯೋಕ್ಕೆ ಆನೆಗಳ ಕಾಟ. ಅಲ್ಲಿ ಒಂದು ಸಣ್ಣ ರೈತ 1-2 ಎಕರೆ 3 ಎಕರೆ ಇಟ್ಕೊಂಡು ಇವತ್ತು ಬದುಕೋದು ಬಹಳ ಕಷ್ಟ ಆಗ್ತಾ ಇಲ್ವ ಸರ್? ಇಲ್ಲ, ಇತ್ತೀಚಿನ ದಿನದಲ್ಲಿ ವಾಣಿಜ್ಯ ಬೆಳೆಗಳಿಗೆ ಎಲ್ಲ ರೈತರು ಅವಲಂಬಿಸ್ಕೊಂಡಿರೋದ್ರಿಂದ
ಒಂದ್ 2-3 ಎಕರೆ ಇರೋರು ವ್ಯವಸ್ಥಿತವಾಗಿ ಕಾಫಿ ತೋಟ ಮತ್ತೆ ಮೆಣಸು ಇದಕ್ಕೆ ಸರ್ಕಾರದ ಪ್ರೋತ್ಸಾಹಧನ ಮತ್ತೆ ಸಬ್ಸಿಡಿಗಳು ತಗೊಂಡು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ. ಒಳ್ಳೆ ಮಾರುಕಟ್ಟೆ ಇರೋದ್ರಿಂದ ಅಂತ ಸಮಸ್ಯೆಗಳಾಗಿಲ್ಲ. ಈಗ ಎಲ್ಲ ಕಡೆ ನೋಡಿದ್ರು ಫಾರೆಸ್ಟ್ ಅಲ್ಲಿ ಒಂದು ಗೊಂದಲ ಶುರುವಾಗಿದೆ. ಕಸ್ತೂರಿ ರಂಗನ್ ವರದಿ. ನಿಮ್ಮ ಗ್ರಾಮ ಪಂಚಾಯತಿ ಪ್ಯೂರ್ ಮಲೆನಾಡು ನಾನು ಹೇಳಿದ್ನಲ್ಲ, ನಿಮಗೂ ಏನಾರ ಕೂಗು ಇದೆಯಾ, ಕೊರತೆ? ಖಂಡಿತ ಇದೆ. ಕಸ್ತೂರಿ ರಂಗನ್ ವರದಿ ಮೇಲೆ ತುಂಬಾ ನಮ್ಮ ಭಾಗದ ಎಲ್ಲ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಜಾರಿ ಆಗ್ಬಾರ್ದು ಅಂತ ಹೇಳಿ ಎಲ್ಲರ ಒತ್ತಡ ಇದೆ. ಅದಕ್ಕೋಸ್ಕರ ನಾವು ಮೊನ್ನೆನೂ ಸಹ ವಿಶೇಷ ಗ್ರಾಮ ಸಭೆನ ಮಾಡಿ ಒಕ್ಕೂರ್ಲಿಂದ ಕಸ್ತೂರಿ ರಂಗನ್ ವರದಿನ ತಿರಸ್ಕರಿಸಬೇಕು ಅಂತೇಳಿ ಆ ವಿಶೇಷ ಗ್ರಾಮ ಸಭೆಯಲ್ಲಿ ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ. ಆ ರೆಸಲ್ಯೂಷನ್ ಕಾಪಿನ ಸರ್ಕಾರಕ್ಕೂ ಸಹ ಮತ್ತು ಹಸಿರು ಪೀಠಕ್ಕೂ ಸಹ ಕಳಿಸ್ಕೊಟ್ಟಿದ್ವಿ. ಅದು ಶಾಸಕರು ಸಹ ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಅವರು ಅದನ್ನ ಮಾಡಕ್ ಅವಕಾಶ ನಮ್ಗೆ ಕೊಡಲ್ಲ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ಸ್ವಲ್ಪ ಆತಂಕದಿಂದ ನಿರಳಾಗಿದೆ. ಭರವಸೆ ಶಾಸಕಿ ಅಂತ ನಾವೇ ಹೆಸರಿಟ್ಟಿರೋದವರಿಗೆ ಅವಿನ್ ಟಿವಿ ಕಡೆಯಿಂದ. ಹಾಗೆ ಒಂದು ಭರವಸೆ ಇದೆ, ನೋಡೋಣ ಆಗ್ಬೋದು. ಇನ್ನು ಮುಂದುವರೆದು ಈಗ ನೀವು ಗ್ರಾಮ ಪಂಚಾಯತಿಗೆ ಬಂದಿರಿ, ಒಂದು ಕನಸಿತ್ತು, ನಾನು ಗ್ರಾಮ ಪಂಚಾಯತಿಗೆ ಬಂದರೆ ಒಂದು ದೇವ್ರ ಮನೆ ಇದೆ, ಈ ಥರದ್ದೆಲ್ಲ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ. ಈಗ 3.5 ವರ್ಷದಲ್ಲಿ ಆ ಕನಸು ಈಡೇರಿದೆಯಾ? ಸಂಪೂರ್ಣವಾಗಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ಒಪ್ಕೊಳಕ್ಲ. ಮ್ಯಾಕ್ಸಿಮಮ್ ಅಷ್ಟನ್ನು ರೀಚ್ ಮಾಡಕ್ಕೆ ಪ್ರಯತ್ನ ಮಾಡಿದೀವಿ. ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಪ್ರಯತ್ನ ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಟ್ಟಿದ್ದೀವಿ. ಈಗ 7 ಜನ ಇದ್ದೀರಿ ಮೆಂಬರ್ ಅಲ್ಲ? 20 ಲಕ್ಷ ಬರುತ್ತೆ ವರ್ಷಕ್ಕೆ. ನಿಮ್ಗೆ ಅನಿಸಿರೋ ಪ್ರಕಾರ ಈಗ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಗ್ರಾಮ ಹಳ್ಳಿ ಉದ್ಧಾರ ಅಂತಾರೆ. ಒಂದು ಗ್ರಾಮ ಪಂಚಾಯತಿ ಉದ್ಧಾರ ಆಗ್ಬೇಕಾದ್ರೆ, ಇಂಪ್ರೂವ್ ಆಗ್ಬೇಕಾದ್ರೆ ಈಗಿರೋ ಒಂದು ಬರ್ತಕ್ಕಂಥ ಹಣನ ಬಿಟ್ಟರೆ ಈಗ 7 ಜನ ಗ್ರಾಮ ಪಂಚಾಯತಿಲಿ ನೀವಿದ್ದೀರಿ. ನೀವು ಗೆದ್ರಂಥ ಏರಿಯಾಕ್ಕೆ ಕೆಲಸ ಮಾಡಬೇಕು ಅಂದರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ ಎಕ್ಸ್ಟ್ರಾ ಎಷ್ಟು ಬೇಕು ಹಣ ಅಂತ ನಿಮ್ಗೆ ಅನಿಸ್ತದೆ? ಇನ್ನೆಷ್ಟು ಬೇಕಾಗ್ಬೋದು? ಅದು ಈ ಅಭಿವೃದ್ಧಿ ಪ್ರಕ್ರಿಯೆ, ಅಭಿವೃದ್ಧಿನೇ. ಆಮೇಲೆ ಈ ಡಿಸಾಸ್ಟರ್ಸ್ ಆದಾಗ, ಮಳೆ ಮತ್ತೆ ಮಳೆ ಡ್ಯಾಮೇಜಸ್ ಆದಾಗ ಅದ್ರನ್ನ ಅಂದಾಜು ಮಾಡೋದು ಕಷ್ಟ. ಆದ್ರೂ ಒಂದು ಮೆಂಬರ್ಗೆ ಒಂದು ಇಷ್ಟು ಲಕ್ಷ ಎಕ್ಸ್ಟ್ರಾ ಕೊಟ್ರೆ ಒಂದು 2-3 ವರ್ಷ, ಆ ನಂತರ ಒಂದು 10-15 ವರ್ಷಕ್ಕೆ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಬೋದು ಗ್ರಾಮವನ್ನು ಅನ್ಕೊಂತೀರಿ? ಖಂಡಿತವಾಗೂ. ಅಲ್ಲ, ಎಷ್ಟು ಬೇಕಾಗ್ಬೋದು? ಒಂದು ವಾರ್ಡ್ಗೆ ನಮ್ಮ ಒಬ್ಬ ಮೆಂಬರ್ಗೆ ಮಿನಿಮಮ್ ಒಂದು 15-20 ಲಕ್ಷ ರೂಪಾಯಿ ಕೊಟ್ರೆ ಸಂಪೂರ್ಣವಾಗಿ ಅಲ್ಲಿ ಮ್ಯಾಕ್ಸಿಮಮ್ ರೀಚ್ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಕನಿಷ್ಠ ಈಗ 7 ಜನ ಮೆಂಬರ್ ಇದ್ರಿ, ಒಂದು 10 ಲಕ್ಷ ಅಂದ್ರೆ 70 ಲಕ್ಷ ಕೊಟ್ಟರಾದ್ರೂ ನಿಮ್ ಊರಿಗೆ ಕೆಲಸ ಮಾಡ್ಬೋದು. ಈಗ ನೀವು ಗೆದ್ದು ಹೋಗಿರ್ತೀರಿ, ಊರಿಗೆ 60,000 70,000 ಕೆಲಸ ಮಾಡಿ ಅಂದ್ರೆ ಏನು ಪ್ರಯೋಜನ? ಕಷ್ಟ ಆಗುತ್ತೆ ಅಲ್ವಾ? ಕಷ್ಟ ಆಗುತ್ತೆ. ಈಗ ಬೇರೆ ನಿಮ್ಮ ಗ್ರಾಮ ಪಂಚಾಯತಿ ಎಲ್ಲ ಥರದ ಸೋರ್ಸ್ ಇದೆ ಸರ್. ಏನು ನ್ಯಾಚುರೋಪತಿ, ನ್ಯಾಚುರಲ್ ನೀರು ಬರುತ್ತೆ, ನೇಚರ್ ಅಷ್ಟು ಚೆನ್ನಾಗಿದೆ. ಅಲ್ಲಿ ಏನಾದ್ರು ಒಂದಷ್ಟು ಜಾಗನೂ ಇದೆ ಸರ್ಕಾರದ್ದು. ಏನಾದ್ರು ಒಂದು ಹೊಸ ಯೋಜನೆ ಮಾಡಬೇಕು ಅಂತ ಅನ್ಸಿದೆಯಾ ನಿಮಗೆ? ತುಂಬಾ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಚೆನ್ನಾಗಿರೋದ್ರಿಂದ, ನ್ಯಾಚುರಲ್ ನೀರ್ ಇರೋದ್ರಿಂದ ಒಂದು ಸಣ್ಣ ಕೈಗಾರಿಕಾ ಘಟಕಗಳನ್ನ ನಾವೇನಾದ್ರೂ ಅಲ್ಲಿ ಮಾಡಬಹುದಾ, ಸಮುದಾಯವಾಗಿ ಸ್ವಸಹಾಯ ಸಂಘಗಳನ್ನ ಇಟ್ಕೊಂಡು ಏನಾದ್ರು ಮಾಡ್ಬೋದಾ ಅನ್ನೋ ಚಿಂತನೆಯಲ್ಲಿ ನಿರಂತರ ಇದ್ವಿ. ಅದಕ್ಕೆ ಮುಂದೆ ಸರ್ಕಾರದ ಮತ್ತೆ ಶಾಸಕರ ಸಹಕಾರ ಸಿಗ್ತದೆ. ಅದಕ್ಕೆ ನಾವು ಪ್ರಪೋಸಲ್ ಸಹ ಕೊಟ್ಟಿದ್ದೀವಿ. ಈಗ ಒಂದೆರಡು ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ನಮ್ಮ ಪಂಚಾಯತಿನಲ್ಲಿ ಉದ್ದೇಶ ಇಟ್ಕೊಂಡಿದ್ದೀವಿ. ಈಗ ಗೋಶಾಲೆ ಮಾಡಬೇಕು ಅಂದಾಗ ಜಾಗ ಅಂದ ಕೂಡಲೇ ತ್ರಿಪುರ, ಕೋಗಿಲ ಹಿಂಗೇನೆ ಜನಗಳ ಮನಸ್ಸಿನಲ್ಲಿ ಬರೋದು. ಅಲ್ಲೊಂದು ಗೋಶಾಲೆ ಮಾಡಬೇಕು ಅನ್ನೋ ಒಂದು ಕನಸು ಇತ್ತು. ನಿಮಗೆ ಗೊತ್ತಿದೆಯಾ? ಅದು ಗೊತ್ತಿತ್ತಾ? ಇತ್ತು. ಅದ್ರ ಬಗ್ಗೆ ಸುಮಾರು ಚರ್ಚೆಗಳು ಆಯ್ತು. ಅದರದ್ದು ಪ್ರಯತ್ನದಲ್ಲಿ ಇದೀವಿ. ಬಟ್ ಅದಕ್ಕೆ ಮೂಲಭೂತ ಸೌಕರ್ಯನ ನಂತರ ನಾವು ಕೊಡ್ಬೋದು. ಈಗ ಜಾಗ ಕೊಟ್ಟು ಪ್ರಾರಂಭಿಸ್ಬೋದು. ಮುನ್ನಡೆಸ್ಕೊಂಡು ಹೋಗೋದ್ರ ಬಗ್ಗೆ ಯಾವ್ದಾದ್ರು ಸಂಘ ಸಂಸ್ಥೆಗಳು ಮುಂದೆ ಬಂದಂತ ಸಂದರ್ಭದಲ್ಲಿ ಅದನ್ನ ನಡೆಸ್ತೀವಿ. ಈಗ ದೇವ್ರ ಮನೆ ಅಂತಂದ್ರೆ ಇಡೀ ವಿಶ್ವ ಪ್ರಸಿದ್ಧಿ, ಎಲ್ಲರೂ ಅಲ್ಲಿಗೆ ಬರ್ತಾರೆ. ನೀವು ಒಂದ್ ಕಡೆ ಸರ್ಕಾರದ ಅನುದಾನ, ಓಕೆ, ಸರ್ಕಾರದ ಅನುದಾನ ಬರಲ್ಲ ಅಂತಂದ್ರೆ ನೀವು ಜಾವಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದ್ರು, ಒಂದು 10 ಲಕ್ಷ ರೂಪಾಯಿದು ಒಂದು ಟ್ಯಾಂಕ್ ಮಾಡಿದರೆ ಇಡೀ ಜಾವಳಿಗೆ ನೀರು ಸಾಕಾಗುತ್ತೆ, ನಮಗೆ ಯಾರನ್ನು ಕೇಳೋದೇ ಬೇಡ ಅಂತ. ನಾನು ಅವ್ರಿಗೆ ಹೇಳಿದೆ, ಒಂದು ಜಾವಳಿನಲ್ಲೇ ಹುಟ್ಟಿ ಬೆಳೆದಂಥವ್ರು ಬೆಂಗಳೂರಿನಲ್ಲೋ ಅಮೆರಿಕದಲ್ಲೋ ಹೊರಗಡೆ ಇದ್ದಾರಲ್ಲ, ಅಂಥವ್ರನ್ನ ಸೇರಿಸಿ ಒಂದು ಸಮಿತಿನ ಒಂದೇನೋ ಮಾಡಿ, ಆಗ ಗ್ರಾಮದ ಜನನೂ ದುಡ್ಡು ಕೊಡ್ತಾರೆ. ಒಂದು 10 ಲಕ್ಷ ರೂಪಾಯಿನೋ 15 ಸರ್ಕಾರ ಕೇಳಬೇಕು ಅಂತಿಲ್ಲ ಅಂತ. ಹಾಗೆ ನೀವು ದೇವ್ರ ಮನೇಲಿ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತೀವಿ, ಒಂದು ಗೋಶಾಲೆನ, ಒಂದು ಇನ್ನೊಂದು ಅಂತ, ನಿಮಗೆ ಗ್ರಾಮ ಪಂಚಾಯತಿನ ಬಿಟ್ಟು
ಈಗ ನಿಮಗೂ ಕೂಡ ಬೆಂಗಳೂರು ಹೊರಗಡೆ ಎಲ್ಲ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ, ನಿಮ್ಮೂರಿಂದ ಹೋದಂಥವ್ರು ಭಾಳಷ್ಟು ಜನ ಇದ್ದಾರೆ. ಯಾರಾದರೂ ಒಂದು ಫಂಡ್ ಮಾಡಿ ಅದನ್ನ ಮಾಡ್ಸೋಕ್ಕಾಗಲ್ವಾ ಸರ್? ಹೌದು, ಒಳ್ಳೆ ಅಭಿಪ್ರಾಯನ ಹೇಳಿದ್ರಿ. ಇದ್ರ ನಾವು ಪೂರ್ವವಾಗಿನೇ ಇದರ ಬಗ್ಗೆ ತಯಾರಿ ಮಾಡ್ತಾ ಇದೀವಿ. ಅದೇ ಅವರು ಬೇರೆ ಬೇರೆ ದಾನಿಗಳು ನಮ್ಮ ದೇವಸ್ಥಾನ ಅಭಿವೃದ್ಧಿ ಮತ್ತು ಇದಕ್ಕೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಈ ಗೋಶಾಲೆಗೆ ಅಂತ ಅಂದಾಗ ಇದಕ್ಕೊಂದು ವಿಶೇಷ ಒಂದು ಕಮಿಟಿ ಮಾಡ್ಬೇಕು ಅಂತ ನಮ್ಮ ಒಂದು ಆಶಯ ಇದೆ. ಅದು ಮುಂದಿನ ದಿನದಲ್ಲಿ ಅದರ ಹೆಜ್ಜೆ ಇರ್ತೀವಿ. ನೋಡಿ, ಖಂಡ್ಯದವರೊಬ್ರು ಅವತ್ತು ಕರೆದಿದ್ವಿ, ಗೋಶಾಲೆ ಮಾಡಿದ್ದಾರೆ, ಖಂಡ್ಯ ಪ್ರವೀಣ್ ಅಂತ. ನಾವು ಹೋಗಿದ್ವಿ, ಅಲ್ಲಿ ಸುಮಾರು 200 ಚಿಲ್ಡ್ರನ್ ದನ ಇದ್ದಾವೆ. ಬಟ್ ಅವರ ಉದ್ದೇಶ ಇರೋದು 1,000 ದನಗಳನ್ನು. ಅವ್ರು ಇವತ್ತು ಹೇಳ್ತಾರೆ ತಗೊಬಂದು ಬಿಡಿ ನಮ್ಮಲ್ಲಿ ಗೋಶಾಲೆಗೆ ಅಂತ. ಹಂಗಾಗಿ ಒಂದು ಒಳ್ಳೆ ಪ್ರಾಜೆಕ್ಟ್. ಹಾಗಾಗಿ ಈ ಗೋಶಾಲೆಗೆ ವಿಚಾರ ಭಾಳ ವರ್ಷದಿಂದ ಇದೆ. ನೀವೇನಾದ್ರು ಪ್ರೈವೇಟಾಗಿ ಯಾರೊಬ್ಬರನ್ನ ಸರ್ಕಾರ ಜಾಗ ಕೊಟ್ಟರೆ ಒಂದಷ್ಟು ಬೇಲಿ ಹಾಕೋದು, ಇನ್ನೊಂದು ಮ್ಯಾನೇಜ್ಮೆಂಟಿಗೆ ಮಾಡ್ಬೋದಲ್ಲ ಸರ್? ಮಾಡ್ಬೋದು, ಖಂಡಿತ. ಅದಕ್ಕೆ ದಾನಿಗಳ ಸಹಕಾರದ ನಿರೀಕ್ಷೆಯಲ್ಲಿ ಇದೀವಿ. ಪಂಚಾಯತಿಯಿಂದ ಸಂಪೂರ್ಣ ಸಹಕಾರನೂ ಅವರಿಗೆ ಕೂಡ ವ್ಯವಸ್ಥೆನೂ ಮಾಡ್ತೀವಿ. ಜೊತೆಗೆ ಅದರ ಪ್ರಕ್ರಿಯೆನೂ ಸ್ಟಾರ್ಟ್ ಮಾಡಿದೀವಿ. ಈಗ ದೇವಸ್ಥಾನ ಕಮಿಟಿನೂ ಇದೆ, ಗ್ರಾಮ ಪಂಚಾಯತಿನೂ ಇದೆ. ಒಂದು ದೊಡ್ಡ ಬೋರ್ಡ್ ಎಲ್ಲ ಹಾಕಿ ಈ ಥರದ್ದು ಒಂದು ಗೋಶಾಲೆ ಮಾಡ್ತಾ ಇದೀವಿ, ಅದಕ್ಕೆ ಇಷ್ಟು ಲಕ್ಷ ಖರ್ಚಾಗುತ್ತೆ, ಯಾರಾದರೂ ಹಣ ಕೊಡೋಂಥವ್ರು ಇಂಥ ಬ್ಯಾಂಕ್ ಅಕೌಂಟ್ ಮೂಲಕ ಇಂಥದಕ್ಕೆ ಹಾಕಿ ಅಂದರೆ ಒಂದು ನೀವಿದ್ದ ಪೀರಿಯಡಲ್ಲಿ ನಿಮ್ಗೆ ಇನ್ನು 1.5 ವರ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಅರ್ಹತೆ ಇದೆ. ಈಗ ಗೆದ್ದಿದ್ದೀರಿ. ಹಾಗೆ ಆ 1.5 ವರ್ಷದಲ್ಲಿ ಅಂಥದ್ದೊಂದು ದೊಡ್ಡ ಪ್ರಾಜೆಕ್ಟನ್ನು ಏನಾದ್ರು ಮಾಡ್ಬೋದಲ್ಲ ಸರ್? ಮಾಡ್ಬೋದು. ಅದನ್ನ ಅದೇ ಆ ಪ್ರಕ್ರಿಯೆಯಲ್ಲಿ ಮುಂದುವರಿತಾ ಇದೀವಿ. ದಾನಿಗಳ ಸಹಕಾರದ ನಿರೀಕ್ಷೆಯಲ್ಲಿ ಇದೀವಿ. ಜೊತೆಗೆ ಜಾಗ ಕೊಡೋದಕ್ಕೆ ಗ್ರಾಮ ಪಂಚಾಯತಿ ಮತ್ತು ಸರ್ಕಾರ ಮಟ್ಟದಲ್ಲಿ ನಾವು ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದೀವಿ. ದಾನಿಗಳು ಮುಂದೆ ಬಂದಂತ ಸಂದರ್ಭ, ಈಗ ಬೇರೆ ಬೇರೆ ವಿಚಾರಕ್ಕೆಲ್ಲ ದಾನಿಗಳು ದೇವ್ರ ಮನೆ ಒಂದು ಅಭಿವೃದ್ಧಿ ವಿಚಾರ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಹೌದು, ನಿರಂತರವಾಗಿ ನಾವು ಕೆಲವೇ ದಾನಿಗಳಿಗೆ ಒತ್ತಡ ಹಾಕೋದ್ಕಿಂತ ಹೊಸಬ್ರು ಸಿಕ್ತಾಗ ಅಲ್ಲಿ ಕನಿಷ್ಠ ದಿನಕ್ಕೊಂದು 10-20 ಜನ ಹೊಸಬ್ರು ಬರ್ತಾರೆ, ಹೊಸ ಕಡೆಯಿಂದ ಬರ್ತಾರೆ, ಒಂದು ಅಭಿಮಾನ ಇರೋಂಥವ್ರು ಬರ್ತಾರೆ. ಅಲ್ಲಿ ಬಂದಂಥವ್ರು ಕೆಲವರು ದೇವಸ್ಥಾನಕ್ಕೆ ಕೊಡ್ತಾರೆ, ಕೆಲವರು ಇನ್ನೊಂದು ಬೇರೆ ಬೇರೆ ವೃದ್ಧಾಶ್ರಮಕ್ಕೆ ಕೊಡ್ತಾರೆ, ಕೆಲವರು ಸ್ಕೂಲಿಗೆ ಕೊಡ್ತಾರೆ, ಕೆಲವರು ಗೋಶಾಲೆಗೆ ಕೊಡ್ತಾರೆ. ಹೀಗೆ ಬೇರೆ 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 ಆಲೋಚನೆಯ ಜನಗಳಿರ್ತಾರೆ. ಅದೊಂದು ಮಾಡಿದ್ರೆ ಅಲ್ಲೊಂದು ಗೋಶಾಲೆ ಒಂದನ್ನು ಮಾಡ್ಬೋದು ಖಂಡಿತ. ಈಗ ದೇವ್ರ ಮನೆ ಆಸುಪಾಸಲ್ಲಿ ಅಲ್ಲಿ ನೋಡಿ, ಅಲ್ಲಿ ಕಲ್ಯಾಣ ಮಂಟಪ ಇದೆ, ಬೇರೆ ಬೇರೆ ಅಂಗಡಿ ಮಳಿಗೆಗಳು, ಅಲ್ಲಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆಲ್ಲ ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ನ್ಯಾಚುರಲ್ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಅಲ್ಲಿ ಮಾಡ್ಕೊಟ್ಟಿದ್ವಿ ಪಂಚಾಯತಿ ವತಿಯಿಂದ. ಅಲ್ಲಿ ಸ್ವಚ್ಛತೆ ಬಗ್ಗೆ ಏನಾದ್ರು ಕಾಂಪ್ಲಿಕೇಟೆಡ್ ಇದೆಯಾ? ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದ್ರಿಂದ, ಮತ್ತೆ ಜೊತೆಗೆ ಪ್ರವಾಸಕ್ಕಂತ ಬರೋಂತ ಜನರೇ ಬೇರೆ, ಭಕ್ತಿಯಿಂದ ಬರೋಂತ ಜನರೇ ಬೇರೆ. ದೇವಸ್ಥಾನಕ್ಕೆ ಭಕ್ತಿಯಿಂದ ಬರೋಂತರಿಂದ ಏನು ಅಲ್ಲಿ ಸ್ವಚ್ಛತೆಗೆ ತೊಂದರೆ ಆಗಿಲ್ಲ. ಈ ಪ್ರವಾಸಕ್ಕೆ ಮತ್ತೆ ಅಲ್ಲಿ ಮೋಜು ಮಸ್ತಿಗೆ ಬರೋಂತರಿಂದ ಸ್ವಲ್ಪ ಸ್ವಚ್ಛತೆಗೆ ಮತ್ತೆ ಬೇರೆ ಬೇರೆ ವಿಚಾರಕ್ಕೆ ತೊಂದರೆ ಆಗಿದೆ. ಅದಕ್ಕೆ ನಾವು ಕಠಿಣ ಕ್ರಮ ತಗೊಳೋದಕ್ಕೆ ಗ್ರಾಮ ಪಂಚಾಯತಿಯಿಂದನೂ ನಿರ್ಧರಿಸಿದ್ವಿ. ಪೊಲೀಸ್ ಇಲಾಖೆಗೂ ನಾವು ಮನವಿ ಕೊಟ್ಟು ಅವರು ಸಹ ಸ್ಪಂದಿಸಿದ್ದಾರೆ. ಜೊತೆಗೆ ಪ್ರತಿ ವರ್ಷಕ್ಕೆ 2 ಸತಿ ನಾವು ಗ್ರಾಮ ಪಂಚಾಯತಿಯಿಂದ ಅಲ್ಲಿ ಸ್ವಚ್ಛತಾ ಅಭಿಯಾನನ ಇಟ್ಕೊಂತೀವಿ. ದೇವ್ರ ಮನೆ ಸುತ್ತ ಪರಿಸರದಲ್ಲಿ ಅಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯರು ಮತ್ತು ಸಾರ್ವಜನಿಕರ ಸಹಕಾರ, ಸಂಘ ಸಂಸ್ಥೆಗಳ ಸಹಕಾರದಿಂದ ಪ್ರತಿ ವರ್ಷಕ್ಕೆ 2 ಸತಿ ನಾವು ಅಲ್ಲಿ ಸ್ವಚ್ಛತಾ ಅಭಿಯಾನ ಮಾಡ್ತೀವಿ. ಈಗ ಅಲ್ಲಿ ನಿಮ್ಮ ಲೋಕಲ್ನ ಯಾರೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ, ಗ್ರಾಮ ಪಂಚಾಯತಿ ನಿಮ್ಮ ದೇವಸ್ಥಾನ ಕಮಿಟಿಯರು ಅಂತ ಒಂದು ನ್ಯೂಸ್ ಮಾಡಿದ್ರು. ನಾನು ಅವರು ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲ ಮಾತಾಡಿದ್ವಿ. ಅವ್ರು ಹೇಳಿದ್ರಿಲ್ಲ, ಆ ಥರ ಇಲ್ಲ, ನಾವು ಅದ್ರ ಬಗ್ಗೆ ಎಲ್ಲೋ 1-2 ದಿವಸ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಚೆನ್ನಾಗಿ ಸ್ವಚ್ಛತೆಗೆ ತುಂಬ ಆದ್ಯತೆ ಕೊಟ್ಟಿದ್ವಿ ಅಂದಾಗ ನಾನು ಅವ್ರಿಗೆ ಗ್ರಾಮ ಪಂಚಾಯತಿಯವರು ಕೋಆಪ್ರೇಟ್ ಮಾಡಲ್ಲ ಅಂತ ಕೇಳಿದ್ರೆ ಇಲ್ಲಿ ಸಂಪೂರ್ಣ ಸಹಕಾರ ಮಾಡ್ತಾರೆ ಅಂತ ಹೇಳಿದ್ರು. ಓಕೆ, ಇನ್ನು ದೇವ್ರ ಮನೆ ದೇವಸ್ಥಾನದ ಒಂದು ಪಾವಿತ್ರತೆ ಬಗ್ಗೆ, ಅದು ಇಲ್ಲಿ ಮಲೆನಾಡೋರಿಗೆ ಅಂತೂ ಮನೆ ದೇವರು ಅಂತೇಳಿ ಸಾಮಾನ್ಯವಾಗಿ ಅಲ್ಲಿಗೆ ಹೋಗುವಂಥವ್ರು ಇದ್ದಾರೆ. ನಿಮಗೆ ಅಲ್ಲಿ ಒಂದು ಪ್ರಕೃತಿಯ ವಿಕೋಪ, ಈ ಸರಿ ಏನಾರು 19 ಆದಂಗೆ ಮನೆಗಿರಿ ಜರುಗಿದ್ದು ಆ ಥರ ಏನಾರು ಆಯ್ತಾ? ಅಷ್ಟರ ಮಟ್ಟಿಗೆ ತೀವ್ರವಾದ ಹಾನಿ ಏನು ಆಗಲಿಲ್ಲ. 2019 ತೀವ್ರ ಈಗ ಎಷ್ಟರ ಮಟ್ಟಿಗೆ ಹಾನಿ ಆಗಿದೆ ಅನ್ನೋದ್ರ ಮೇಲೆ ಅವಲಂಬಿಸಿ ಪರಿಹಾರ ಕೊಡಂತದ್ದು. ಇಲ್ಲ, ಪೂರ್ಣ ಹಾನಿ ಆದ್ರೆ 1,20,000. ಸಂಪೂರ್ಣ ಹಾನಿ ಆದ್ರೆ ಹಿಂದೆ 5 ಲಕ್ಷ ಕೊಡ್ತಾ ಇದ್ರು. ಈ ಸತಿ ಅದನ್ನ ಅಧಿಕಾರಿಗಳು ಎಷ್ಟು % ಹಾನಿ ಆಗಿದೆ ಅಂತ ಹೇಳಿ ತೋರಿಸ್ಕೊಡ್ಬೇಕು. ಅವ್ರು ಬಂದು ನೋಡಿ ಮಾಡಿದ್ರೆ ಅದಕ್ಕೆ ಸೂಕ್ತ ಪರಿಹಾರ ಸರ್ಕಾರದಿಂದ ಸಿಗ್ತಾ ಇದೆ. ಅಲ್ಲ, ಆದ್ರೂ ಪೂರ್ಣ ಹಾನಿ ಆಗಿದೆ ಅಂದ್ರೂ ಈಗ 1,20,000 ಕೊಡೋಂಥದ್ದು, ಅದು ಒಂದು ಫೌಂಡೇಶನ್ ಮಾಡಕ್ ಸಾಲಲ್ಲ. ಇದ್ರ ಬಗ್ಗೆ ಏನು ಅನಿಸ್ತದೆ ನಿಮಗೆ? 2019 ಆಗಿದಂತ ಹಾನಿ ಮತ್ತು ಡ್ಯಾಮೇಜಸ್ ಬೇರೆ. ಈ 2024 ಜವಾಬ್ದಾರಿ ಒಂದು ಹೋಬಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಿ.
ಹಾಗಾಗಿ ಇಡೀ ಹೋಬಳಿಗೆ ಈಗ ನೀವು ಬರೀ ತ್ರಿಪುರ ಗ್ರಾಮ ಪಂಚಾಯತಿಗೆ ಇಲ್ಲ, ಈಗ ಇಡೀ ಬಣ್ಕಲ್ ಹೋಬಳಿ ಮಟ್ಟದಲ್ಲಿ ನಿಮ್ಮನ್ನು ಕರೀತಾರೆ ಎಲ್ಲದಕ್ಕೂ, ಪೊಲೀಸ್ ಸ್ಟೇಷನ್ಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ. ಆದರೂ ಕೂಡ ಸರ್ಕಾರದಿಂದ ಬರೋ ದುಡ್ಡು ಗ್ರಾಮ ಪಂಚಾಯತಿಗಳಿಗೆಲ್ಲ, ನಿಮ್ಗೆ ಪಂಚಾಯತಿ ಅಂತಲ್ಲ, ನಿಮ್ಮ ಪಂಚಾಯತಿಲಿ ಬರೋ ಒಂದು 6-7 ಪಂಚಾಯತಿಗೆ ಸಾಕಾಗುತ್ತೆ ಸರ್. ಗ್ರಾಮ ಪಂಚಾಯತಿಗಳಿಗೆ ಈ ಇನ್ನೊಂದು ಸ್ವಲ್ಪ ಹೆಚ್ಚಿನ ಅನುದಾನ ಸರ್ಕಾರ ಒದಗಿಸ್ಕೊಡೋದು ಅಲ್ವಾ, ಸಾಲ್ತಾ ಇಲ್ಲ. ಎಲ್ಲ ಗ್ರಾಮ ಪಂಚಾಯತಿಗಳು ಸಮಗ್ರವಾಗಿ ನಾನು ಹೇಳೋದಾದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಅನುದಾನನೇ ಬೇಕಾಗ್ತದೆ ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಗೆ. ಈ NREG ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ ಅಂದ್ರೆ ಒಂದು 10-12 ಕಟ್ಟಡಗಳಿದಾವೆ. ನೀವು ಗ್ರಾಮ ಪಂಚಾಯತಿಗೆ ಮತ್ತೆ ಶಾಲೆಗಳಿಗೆ ವಿಸಿಟ್ ಮಾಡ್ತಾ ಇರ್ತೀರಾ? ಖಂಡಿತವಾಗೂ 3 ತಿಂಗಳಿಗೆ ಒಂದ್ಸತಿ, 4 ತಿಂಗಳಿಗೆ ಒಂದ್ಸತಿ ಅಂಗನವಾಡಿ ಕೇಂದ್ರಗಳಿಗೆ, ಸರ್ಕಾರಿ ಶಾಲೆಗಳಿಗೆ ನಾವು ವಿಸಿಟ್ ಮಾಡ್ತಾ ಇರ್ತೀವಿ. ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಎಲ್ಲ ಸೇರಿ ಪರಿಶೀಲಿಸ್ತಾ ಇರ್ತೀವಿ. ಈಗ ಅಂಗನವಾಡಿಗೆ ಹೋಗೋ ಮಕ್ಕಳು ಹೇಳಿದ್ದೀನಿ, 3 ವರ್ಷ ತಾಯಿ ಜೊತೆ ಇದ್ದು ಮುಂಚೆ 6 ವರ್ಷ, ಇನ್ನು 3 ವರ್ಷ ಆರಾಮಾಗಿರೋ. ಈಗ ಹಂಗಲ್ಲ, 3 ವರ್ಷ ಆದ ಕೂಡಲೇ ಅಂಗನವಾಡಿಗಳಿಗೆ ಹೋಗ್ತಾವೆ. ಹಂಗೆ ಅಂಗನವಾಡಿಯ ಒಂದು ಕಾನ್ಸೆಪ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಸದಸ್ಯರಿಗೆ ಒಳ್ಳೆತನದಲ್ಲಿ ಬಂದರೆ ಅವಾಗ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಅಂಗನವಾಡಿಗೆ ಹೋಗ್ಬೇಕು ನಾನು ಅಂತಲ್ಲಿ ನೀಟ್ನೆಸ್ಸು ಇದೆಲ್ಲ, ಅಲ್ಲಿ ಪೇಂಟ್ ಮಾಡಿಸೋದು ಇದೆಲ್ಲ ಮಾಡ್ತೀರಾ ಸರ್? ಖಂಡಿತ. ಮೂಲಭೂತ ವ್ಯವಸ್ಥೆ ಅಂಗನವಾಡಿ ವ್ಯವಸ್ಥಿತವಾಗಿ ಇಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಮಕ್ಕಳಿಗೆ ಯಾವುದೇ ಅಲ್ಲಿ ಕೊರತೆ ಆಗಬಾರ್ದು, ಆ ಥರ ಮಾಡ್ತಾ ಇದೀವಿ. ಈಗ ಅಲ್ಲಿ ಹೈಸ್ಕೂಲ್ ಇಲ್ಲಲ್ಲ ನಿಮ್ಮ ಗ್ರಾಮ ಪಂಚಾಯತಿ, ಹಂಗಾಗಿ ಓಕೆ ಸರ್. ಇನ್ನು ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಏನಾದರೂ ಅನಾಥವಾಗಿ ಸಾಗಿರೋದ್ರಿಂದ ನಿಮಗೆ ದೇವಸ್ಥಾನ ಕಮಿಟಿಯವ್ರದ್ದು ಒಂದು ಒಳ್ಳೆ ಆಲೋಚನೆ ಇರುತ್ತೆ ಬಿಡಿ. ನಿಮಗೆ ಅಲ್ಲಿ ಏನು ಇಂಪ್ರೂವ್ ಮಾಡಬೇಕು ಅಥವಾ ಸರ್ಕಾರದಿಂದ ಏನು ತರಬೇಕು ಅನ್ನೋ ಒಂದು ಆಸೆ ಇದೆ, ಒಂದು ಗುರಿ ಇದೆ? ದೇವ್ರ ಮನೆಯಲ್ಲಿ ಅಲ್ಲಿ ಶ್ರೀ ಕಾಲ್ಭೈರೇಶ್ವರ ಸನ್ನಿಧಿಯಲ್ಲಿ ಒಂದು ಉತ್ತಮವಾದ ಒಂದು ಕೆರೆ ಇದೆ. ಆ ಕೆರೆ ಅಭಿವೃದ್ಧಿಗೋಸ್ಕರ ನಾವು ಈಗಾಗಲೇ ಶಾಸಕರಾದಂಥ ಸನ್ಮಾನ್ಯ ನಯನಮುಟ್ಟಮ್ಮನವರ ಒಂದು ಸಹಕಾರದಿಂದ ಸುಮಾರು ಒಂದು 50 ಲಕ್ಷ ರೂಪಾಯಿದಷ್ಟು ಅನುದಾನ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ವಿ. ಆ ಕೆರೆ ಅಭಿವೃದ್ಧಿಗೋಸ್ಕರ ರಿಬಿಟ್ಮೆಂಟು ಮತ್ತೆ ಹೂಳೆತ್ತೋದು ಅನ್ನೋದಕ್ಕೋಸ್ಕರ, ಜೊತೆಗೆ ರಸ್ತೆ ಸಂಪರ್ಕನ ಇನ್ನಷ್ಟು ಉತ್ತಮಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲೂ ಪ್ರಯತ್ನ ಮಾಡಿದ್ವಿ. ಈಗ ಅಲ್ಲಿ ಅಂದ್ರೆ ಕಲ್ಯಾಣ ಮಂಟಪ ಇದೆಯಾ? ಕಲ್ಯಾಣ ಮಂಟಪ, ಯಾತ್ರಿ ನಿವಾಸ ಇದೆ, ಮದುವೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಅದರಲ್ಲೇ ಮಾಡ್ಕೊಬಹುದು. ಕಲ್ಯಾಣ ಮಂಟಪದಷ್ಟು ವ್ಯವಸ್ಥಿತವಾಗಿಲ್ಲ, ಮದುವೆ ಮಾಡೋದಕ್ಕೆಲ್ಲ ಇನ್ನೂ ತೊಂದರೆ ಇಲ್ಲ. ಅಂದ್ರೆ ಈಗ ವರ್ಷದಲ್ಲಿ 3-4 ತಿಂಗಳು ಮಳೆನೇ ಇರುತ್ತೆ ಅಲ್ಲಿ. ಅದರಲ್ಲಿ ಒಂದು ಭಕ್ತಿಯ ಸ್ಥಳ ಆಗಿರೋದ್ರಿಂದ ಅಲ್ಲಿ ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಡಬೇಕು. ಈಗ ಅವ್ರು ಏನು ಕಮಿಟಿಯವರು ಏನು ಮಾಡಿದ್ರು, ನೀವು ಗ್ರಾಮ ಪಂಚಾಯತಿಯವರ ಒಂದು ಈಗ ನಿಮ್ಮ ಒಂದು ಕೊನೆಯದಾಗಿ ನಿಮ್ಮ ಒಂದು ಆಲೋಚನೆ, ನಮ್ಮ ಗ್ರಾಮ ಪಂಚಾಯತಿ ದೇವ್ರ ಮನೆ ಇನ್ನಷ್ಟು ಇಂಪ್ರೂವ್ ಆಗಬೇಕು, ರಸ್ತೆಗಳನ್ನ ಆದಷ್ಟು ಅಲ್ಲಿ 300 ಇಂಚ್ 400 ಇಂಚ್ ಮಳೆ ಬರೋದ್ರಿಂದ ಸ್ವಲ್ಪ ಕಷ್ಟದ ಕೆಲಸ. ಆದರೆ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಫಾರೆಸ್ಟ್ ಇಲಾಖೆಯವರು ಗ್ರಾಮ ಪಂಚಾಯತಿಗಳಿಗೆ ಇಷ್ಟು ಗಿಡ ನೆಡಬೇಕು ಅಂತ ಕೊಡ್ತಾರೆ. ಆದರೆ ತ್ರಿಪುರ ಗ್ರಾಮ ಪಂಚಾಯತಿನಲ್ಲಿ ಫಾರೆಸ್ಟ್ ಗಿಡಗಳನ್ನು ನೆಡುವ ಅಗತ್ಯ ಇದೆಯಾ ಸರ್? ಖಂಡಿತವಾಗಿಯೂ ಇದೆ. ಕೆಲವೊಂದು ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡು ಸಾಮಾಜಿಕ ಅರಣ್ಯ ಕಾರ್ಯಕ್ರಮದಡಿ ನಾವು ಸುಮಾರು ಈ ವರ್ಷ 2 ವರ್ಷದಿಂದ 3,000 ಗಿಡಗಳ ಮೇಲೆ ನೆಟ್ಟಿದೀವಿ. ಯಾಕೆ ಅಗತ್ಯ ಇದೆ ಅಂದ್ರೆ, ಕಾಡು ಎಲ್ಲ ತವನೂ ಇಲ್ಲ, ಕೆಲವು ಸ್ಮಶಾನ ಮಾಡ್ತಾ ಇದೀವಿ. ಈಗ ನಿಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ನಿಮಗೆ ಒಂದು ತಾಕತ್ತಿದೆ. ಈಗ ಒಂದು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದರು, ಈಗ ಮೆಂಬರ್ ಆಗಿದ್ದೀರಿ, ಜೊತೆಗೆ ಬಣ್ಕಲ್ ಹೋಬಳಿಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದೀರಿ, ಜೊತೆಗೆ MLA ನಿಮ್ಮ ಪಕ್ಷದವರೇ ಇದ್ದಾರೆ, ಜೊತೆಗೆ ಸರ್ಕಾರ ನಿಮ್ಮದೇ ಇದೆ. ಯಾಕೆಂದರೆ ಎಲ್ಲ ಸಂದರ್ಭದಲ್ಲೂ ಇಂಥ ಅವಕಾಶಗಳು ಸಿಗಲ್ಲ ನಿಮಗೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ನಿಮಗೆ ಸರ್ಕಾರದಿಂದ? ವಿಚಾರ ಎಲ್ಲೂ ಬಂದಿಲ್ಲ, ಏನೋ ಇದೆಯಾ ಸರ್? ಖಂಡಿತ ಇಲ್ಲ. PDO ಸೆಕ್ರೆಟರಿ ಅವರು ಇವರು ಇಲ್ಲ, ಉತ್ತಮವಾದ PDO ಮತ್ತೆ ಸಿಬ್ಬಂದಿ ನಮ್ಮ ಗ್ರಾಮ ಪಂಚಾಯತಿ ಇದ್ದಾರೆ. ಅವ್ರ ಬಗ್ಗೆ ನಮ್ಗೆ ಒಳ್ಳೆ ಕಾಳಜಿನೂ ಇದೆ. ಯಾವುದೇ ತರದ ಭ್ರಷ್ಟಾಚಾರ ವ್ಯವಸ್ಥೆ ನಮ್ಮ ಅಧ್ಯಕ್ಷರು ಆಗಲಿ PDO ಆಗಲಿ ಯಾವುದೇ ಸದಸ್ಯರು ಸಿಬ್ಬಂದಿಗಳು ಮಾಡಿಲ್ಲ, ಮಾಡಕ್ ಪಾಪ ಅವಕಾಶನೂ ನಾವು ಕೊಟ್ಟಿಲ್ಲ. ಈಗ ದೇವ್ರ ಮನೆಗೆ ಹೋಗೋಗೆ ಗುರುತು ಇರತಕ್ಕಂಥ ರಸ್ತೆಗಳು, ಈ ಸಭೆನಹಳ್ಳಿ ಆಗಿರ್ಬೋದು, ಬಣ್ಕಲ್ ದಾಟಿದ ಮೇಲೆ ಆಗ್ಬೋದು, ಈ ಕಡೆ ವಿಲೇಜ್ ರೋಡು, ಅಥವಾ ಇಲ್ಲಿ ಬೈರಾಪುರದ ಕಡೆಯಿಂದಾಗಲಿ ಬೆಳ್ಳೂರು, ಅಲ್ಲಿ ಹೋಗೋಕ್ಕೆ ದಾರಿ ಇದು ಬೋರ್ಡ್ಗಳಿದೆ ಗೊತ್ತು ಎಲ್ಲರಿಗೂ. ಹಾಗಾಗಿ ಒಂದು ಹೆಜ್ಜೆ ಮುಂದಿಟ್ಟು ಮುಂದಿನ ನಮ್ಮ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತಿಯಲ್ಲಿ ಚುನಾವಣೆಯಲ್ಲಿ ಏನಾದ್ರು ಸುಬ್ರಹ್ಮಣ್ಯ ಅವರೇ ನೀವು ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದರೆ
ತಾವು ತಯಾರಿದ್ದೀರಾ ಸರ್? ಆ, ಪಕ್ಷ ಮತ್ತು ಹಾಂ ಶಾಸಕರು ಹಿರಿಯ ಮುಖಂಡರುಗಳು ಬಯಸಿದ್ರೆ ಹಾಂ. ಖಂಡಿತ ತಯಾರಿದ್ದೀನಿ. ಈಗ ತಯಾರನ್ನ ನೀವಿದ್ದೀರಿ. ಜನರ ಸೇವೆ ಮತ್ತು ಜನರೊಳಗಿರಂಥವ್ರು ಅಷ್ಟೊಂದು ದುಡ್ಡಿನ ಅವಶ್ಯಕತೆ ನಮಗೆ ಬೇಕಾಗಲ್ಲ ಅನ್ಸುತ್ತೆ. ಅಲ್ಲ, ಅಕಸ್ಮಾತ್ ದುಡ್ಡು ಇದ್ರೆ ಗೆಲ್ಬೋದು ಅಂತ ಅನ್ಸಿದ್ರೆ ಸಾಧ್ಯನಾ ಆ ಥರ ಮುನ್ನುಗ್ಬೋದಾ? ಅಥವಾ ಬೇರೆ ನಾಯಕರುಗಳಿದಾರ ನಿಮ್ಗೇನಾದ್ರು ಫೈಟ್ ಮಾಡೋರು, ಬೇರೆ ಸೀನಿಯರು ಬೇರೆ ಯಾರು ಇದ್ದಾರ? ಇಲ್ಲ, ನಾನು ಹೇಳಿದ ನಮ್ಮ ಪಕ್ಷದ ಹಿರಿಯ ಮುಖಂಡರು ನಮ್ಮ ಶಾಸಕರು ಬಯಸಿದ್ರೆ ಖಂಡಿತ ನಾನು ತಯಾರಿದ್ದೀನಿ. ಓಕೆ ಸರ್, ಒಳ್ಳೇದಾಗಲಿ. ಒಂದು ರಾಜಕೀಯ ಭವಿಷ್ಯ ನಿಮಗಿರಲಿ. ಹಾಗೇನೆ ಇವತ್ತು ಇರೋಂಥದ್ದು ಸಮಾಜದಲ್ಲಿ ಸಮಾಜ ಸೇವೆ ಮಾಡ್ಕೊಂತ ಇರೋರು, ರಾಜಕಾರಣದಲ್ಲಿ ಇರೋರನ್ನ ನಿರಂತರ ಪರಿಚಯಿಸ್ತಾ ಇರೋಂಥದ್ದು ನಿಮ್ಮ ಈ ಒಂದು ಕಾರ್ಯಕ್ರಮ ತುಂಬಾ ಖುಷಿ ಮತ್ತು ಹೆಮ್ಮೆ ಅನ್ನಿಸ್ತು. ನಿರಂತರವಾಗಿ ನಡೀಲಿ, ಪ್ರತಿಭೆಗಳನ್ನ ಹೊರಗ್ತಾರಂಥ ಕಾರ್ಯ ನಿರಂತರ ಯಶಸ್ವಿ ಅನ್ನೋದು ಇದನ್ನೇ ಹೇಳ್ತಾ ಹೋದ್ರೆ, ಸಹಾಯ ಮಾಡಿದ್ದನ್ನ ಗುರುತಿಸ್ತಕ್ಕಂಥದ್ದು, ಒಂದು ಸಮಾಜಮುಖಿಯ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟು ಒಂದು ಪಕ್ಷಕ್ಕೆ ಒಂದು ಅಸೆಟ್ ಇವರು ಅಂತ ಸಾರ್ವಜನಿಕರಿಗೂ ಅನಿಸ್ಬೇಕು. ಯಾರೋ ನಿಮ್ಮ ಪಕ್ಷದ ಲೀಡ್ರಿಗೆ ಅನಿಸ್ತದೆ ಹೊರತು ಬೇರೆಯವರಿಗೆ ಅನಿಸಲ್ಲ. ಹೌದು. ಈಗ ನಿಮ್ಮ ಈ ಒಂದು ಸಮಾಜಮುಖಿ ಕೆಲಸಕ್ಕೆ 24 ವರ್ಷದಿಂದ ಮಾಡ್ತಾ ಇದ್ದೀರಿ. ಹೌದು. ಬೇರೆ ಯಾವ ಪಕ್ಷದವರು ಕರೆದಿಲ್ಲ ಸರ್? ಇಲ್ಲ, ತುಂಬಾ ಸತಿ ಆಫರ್ ಕೊಟ್ಟಿದ್ದಾರೆ. ಆದ್ರೆ ನನ್ನ ನಾಯಕರೇ ನನಗೆ ಹೆಮ್ಮೆ, ನನ್ನ ಪಕ್ಷದ ನಾಯಕರು ಹೆಮ್ಮೆ. ನನ್ನ ಮೇಲೆ ಅವರು ತುಂಬಾ ವಿಶ್ವಾಸ ಇಟ್ಟಿದ್ದಾರೆ. ನಾನು ಆ ವಿಶ್ವಾಸಕ್ಕೆ ಎಂದು ಬದ್ಧವಾಗಿರ್ತೀನಿ. ನಮ್ಮ ಹಿರಿಯ ಮುಖಂಡರಾದಂಥ ಪುಟ್ಟೇಗೌಡರು, ಮೋಟಮ್ನವರು, ನಮ್ಮ ಹೆಮ್ಮೆಯ ಶಾಸಕರಾಗಿರ್ತಂಥ ನೈನಮ್ಮೋಟಮ್ನವರು ನಮ್ಮ ಮೇಲೆ ಇಟ್ಟರು ವಿಶ್ವಾಸದ ಇರೋ ತನಕ ನಾವು ಆ ಪಕ್ಷದಲ್ಲೇ ಇರ್ತೀವಿ. ಓಕೆ ಸರ್, ಪಕ್ಷದಲ್ಲಿ ಗುರುಸಿದರೆ ನಾನು ಮುಂದೆ ಹೋಗೋದಕ್ಕೆ ತಯಾರಿ ಅಂತ ಹೇಳಿದ್ರಿ. ಓಕೆ, ನಿಮಗೆ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಡಲಿ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ 300 ಇಂಚು ಮಳೆ ವರ್ಷ